ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ತಾನು ಮೆಚ್ಚುವ ಗುಣಗಳು ಯಾವುದು ಅಂತ, ಅಂಥವರನ್ನು ನಾನು ಮೆಚ್ಚುತ್ತೇನೆ ಅಂತಾನೆ. ಅವನು ಯಾರನ್ನೂ ಮೆಚ್ಚೋಲ್ಲ, ಅವರಲ್ಲಿರುವ ಒಳ್ಳೆಯತನವನ್ನು ಮೆಚ್ಚಿಕೊತಾನೆ. ಅವನು ಯಾರನ್ನೂ ದ್ವೇಷಿಸುವುದಿಲ್ಲ, ಯಾರನ್ನು ಮೆಚ್ಚಿಕೊಳ್ಳುವುದಿಲ್ಲ. ಯಾಕೆಂದರೆ ಅವನೇ ಒಂದು ಕಡೆ ಮೊದಲು ಹೇಳಿದ ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಅಂತ. ಇಲ್ಲಿ ಮಮ ಪ್ರಿಯ ಅಂತ ಹೇಳ್ತಾನೆ ನೋಡಿ. ಇದು ಒಂಥರ ವಿರುದ್ಧವಾಗಿ ಕಾಣುತ್ತೆ. ನನಗೆ ಇಷ್ಟವಾದವರು ಇಲ್ಲ, ಇಷ್ಟ ಆಗದವರು ಇಲ್ಲ ಅಂತ ಒಂದು ಕಡೆ ಹೇಳಿದ. ಆಮೇಲೆ ಪ್ರಿಯೋ ಮಮ ಅಂತ, ನನಗೆ ಇವರು ಇಷ್ಟ ಅಂತ ಅರ್ಥ. ಅವರಲ್ಲಿರುವ ಒಳ್ಳೆಯತನವನ್ನು ನಾನು ಇಷ್ಟಪಡ್ತೇನೆ ಅಂತ. ವ್ಯಕ್ತಿಶಃ ಯಾರೂ ಅವನಿಗೆ ಬೇಕಾದವರು ಇಲ್ಲ, ಬೇಡವಾದವರು ಇಲ್ಲ. ಅವನು ಒಳ್ಳೆಯತನವನ್ನು ಇಷ್ಟಪಡ್ತಾನೆ. ನಮ್ಮಲ್ಲಿ ಕೆಟ್ಟತನ ದುಷ್ಟತನ ಇದ್ದರೆ ಅದನ್ನು ಇಷ್ಟಪಡೋದು. ಆದ್ದರಿಂದ ನಾವು ಎಷ್ಟು ವೇದಾಂತ ಓದುವುದು ಸಂಗತಿಯಲ್ಲ, ವೇದಾಂತದಲ್ಲಿ ವೇದಾಂತವನ್ನು ಓದುವುದಲ್ಲ, ವೇದಾಂತವನ್ನು ಬದುಕಬೇಕು. ಅದು ನಮ್ಮ ಜೀವನ ಧರ್ಮ ಆಗಬೇಕು. ನಮ್ಮ ಜೀವನ ಧರ್ಮ ಅಲ್ಲ, ನಮ್ಮ ಜೀವಧರ್ಮ ಆಗಬೇಕು, ಜೀವದ ಸ್ವಭಾವ. ಯಾಕೆಂದರೆ ಜೀವನ ಧರ್ಮ 4 ಜನ ಮಾಡೋದು ನಾವು ಮಾಡ್ತೇವೆ. ಅದು ನಮ್ಮ ಜೀವನ ಧರ್ಮ ಆದರೆ ಸಾಲದು, ಅದು ಜೀವಧರ್ಮ. ಅದು ಕೃಷ್ಣನಿಗೆ ಇಷ್ಟ ಆಗ್ತಾನೆ. ಅಂಥ ಧರ್ಮ, ಅಂಥದ್ದನ್ನು ಕಂಡಾಗ ನನಗೆ ತುಂಬ ಇಷ್ಟವಾಗುತ್ತೆ. ಅವನು ಹಿಂದೆ ಹೇಳಿರ್ತಕ್ಕಂಥದ್ದು 2 ಶ್ಲೋಕಗಳು ಪೂರ್ತಿ ನೋಡಿದ್ದೇವೆ. 3ನೇ ಶ್ಲೋಕದ ಪ್ರಾರಂಭ ಯಸ್ಮಾನ್ನೋದ್ವಿಜತೆ, ನಿನ್ನೆ ನಾವು ಅದನ್ನು ಪ್ರಾರಂಭ ಮಾಡಿದ್ದೇವೆ. ಯಸ್ಮಾನ್ನೋದ್ವಿಜತೆ ಲೋಕಃ ಲೋಕಾನ್ನೋದ್ವಿಜತೆ ಚ ಯಃ ಹರ್ಷಾಮರ್ಷ ಭಯ ಉದ್ವೈಗೈ ಯೋ ಮುಕ್ತಃ ಸ ಚ ಮೇ ಪ್ರಿಯ. ನನಗೆ ಯಾರೂ ಪ್ರಿಯರಿಲ್ಲ, ಆದರೆ ಇಂಥವರು ನಾನು ಇಷ್ಟಪಡ್ತೇನೆ ಅಂತ. ಎಂಥವರು ಅಂದರೆ ಯಸ್ಮಾತ್ ನೋದ್ವಿಜತೆ ಲೋಕಃ. ಉದ್ವಿಜತೆ ಅಂತಕ್ಕಂಥ ಶಬ್ದ ನಿನ್ನೆ ನಾನು ಇದರ ಸಾಮಾನ್ಯ ಭಾವವನ್ನು ಹೇಳಿದ್ದೆ, ಒಂದು ಸಂಕ್ಷಿಪ್ತ ವಿವರಣೆ ಕೊಟ್ಟಿದ್ದೆ. ಆದರೆ ಆ ಉದ್ವಿಜತೆ ಅನ್ನುವಂಥ ಧಾತುವಿನಿಂದ ಇರತಕ್ಕಂಥ ಧಾತುಪಾಠ ಯಾವುದು, ಅದರ ಶಬ್ದಗಳು ಯಾವುದು ಸಂಸ್ಕೃತದಲ್ಲಿ, ಅವು ಯಾವ ಯಾವ ಅರ್ಥದಲ್ಲಿ ಬಳಕೆಯಲ್ಲಿವೆ, ಅದನ್ನು ಸ್ವಲ್ಪ ನಿಮ್ಮ ಮುಂದೆ ನಾನು ವಿವರಿಸ್ತೇನೆ. ಉದ್ವಿಜತೆ ಅನ್ನುವುದು ಓ ವಿಜಿ ಅಂತ ಒಂದು ಧಾತು ಇದೆ. ಓ ವಿಜಿ ಅಂತ ಆ ಧಾತುವಿನ ಮೂಲ ರೂಟ್. ಓ ವಿಜಿ ಅದರ ಅರ್ಥ ಭಯ ಚಲನಯೋ ಅಂತ. ಓ ವಿಜಿ ಭಯ ಚಲನಯೋ, ಭಯ ಮತ್ತು ಚಲನೆ ಅನ್ನೋದು ಆ ಧಾತುವಿನ ಅರ್ಥ ಅಂತ. ಆ ವಿಜಿ ಅನ್ನೋ ಧಾತುವಿಗೆ ಭಯ ಅನ್ನೋ ಅರ್ಥ ಬರಬೇಕಾದ್ರೆ ಉತ್ತು ಸೇರಿಸ್ಬೇಕು, ಇಲ್ಲದೇ ಇದ್ದರೆ ಚಲನೆ ಅಂತ ಮಾತಾಡ್ತಾರೆ. ಯಾಕೆಂದರೆ ವಿಜಿ ಧಾತುವಿನದೇ ರೂಪ ವೇಗ ಅನ್ನೋದು. ವೇಗ ಅನ್ನೋದು ಭಯವನ್ನು ಹೇಳೋದಿಲ್ಲ, ಚಲನೆಯನ್ನು ಮಾತ್ರ ಹೇಳುತ್ತೆ. ವೇಗ ಅದು ಉದ್ವೇಗ ಆಗಿಬಿಟ್ರೆ ಭಯ ಆಗುತ್ತೆ.
ಸೊ ಉತ್ ಅನ್ನೋ ಉಪಸರ್ಗ ಸೇರಿದಾಗ ಅದು ಭಯ ಅನ್ನೋ ಅರ್ಥವನ್ನು ಹೇಳುತ್ತೆ. ಉಪಸರ್ಗ ಇಲ್ಲದ ಬರೀ ಧಾತು ಚಲನೆ ಅನ್ನುವ ಅರ್ಥವನ್ನು, ವೇಗ, ಗತಿಯ ಶೀಘ್ರತೆಯನ್ನು ಹೇಳುತ್ತೆ. ಮತ್ತು ಉತ್ತು ಸೇರಿದಾಗ ಭಯ ಮತ್ತು ಚಲನೆ ಎರಡನ್ನೂ ಹೇಳುತ್ತೆ. ಭಯ ಮೊದಲು, ಉದ್ವೇಗ ಅಂದರೆ ಭಯ ಅಂದರೆ ಹೆದರಿಕೆ ಅಂತ ಅರ್ಥ ಅಲ್ಲ. ಭಯ ಅಂತ ಹೆದರಿಕೆ ಅಂತ ನೀವು ಅರ್ಥ ಮಾಡಿಬಿಟ್ರೆ ಮುಂದೆ ತೊಂದರೆ ಆಗುತ್ತೆ. ಹರ್ಷ ಅಮರ್ಷ ಭಯೋದ್ವೇಗ, ಈ ಹಿಂದೆ ಅಲ್ಲಿ ಉದ್ವೇಗ ಮತ್ತು ಭಯ ಎರಡನ್ನು ಒಟ್ಟೊಟ್ಟಿಗೆ, ಭಯವೂ ಇರೋಲ್ಲ ಉದ್ವೇಗವೂ ಇರೋಲ್ಲ ಅಂತ ಹೇಳಿ. ಹಾಗಾದರೆ ಭಯ ಬೇರೆ ಉದ್ವೇಗ ಬೇರೆ. ನಾವು ಲೋಕದಲ್ಲೂ ಹಾಗೆ ಅಲ್ವಾ, ಯಾವುದನ್ನು ನೋಡಿದಾಗ ಭಯ ಆಗುವುದು ಬೇರೆ ಉದ್ವೇಗ ಆಗುವುದು ಬೇರೆ. ಅದನ್ನು ಒಂದೇ ಅರ್ಥದಲ್ಲಿ ನಾವು ಲೋಕದಲ್ಲಿ ಕೂಡ ಬಳಸೋಲ್ಲ. ಕಷ್ಟ ಏನು ಅಂದರೆ ನಮಗೆ ಕೆಲವು ಸಂದರ್ಭಗಳಲ್ಲಿ ಆ ಶಬ್ದವನ್ನು ಎಲ್ಲಿ ಬಳಸಬೇಕು ಅನ್ನೋದು ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಗೊತ್ತಿರುತ್ತೆ. ಅದನ್ನು ಎಕ್ಯುರೇಟಾಗಿ ಪ್ರಯೋಗ ಮಾಡ್ತೇವೆ ಅದನ್ನು ಆ ಸಂದರ್ಭದಲ್ಲೇ. ಆದರೆ ಅದರ ಕರೆಕ್ಟ್ ಎಕ್ಯುರೇಟ್ ಮೀನಿಂಗ್ ಏನಂತ ಕೇಳಿದರೆ ಗೊತ್ತಿರೋದಿಲ್ಲ. ನಮ್ಮ ಭಾಷೆಯ ಶಬ್ದಗಳದ್ದೇ ಸರಿಯಾದ ಅರ್ಥ ಗೊತ್ತಿರೋದಿಲ್ಲ ಮಾತಾಡೋ ಮಂದಿಗೆ. ಮತ್ತು ಎಲ್ಲಿ ಯಾವ ಶಬ್ದವನ್ನು ಪ್ರಯೋಗಿಸಬೇಕು ಅನ್ನೋದನ್ನು 4 ಜನರು ಸಾನ್ನಿಧ್ಯತ ಸಿದ್ಧ ಪದಸ್ಯ ವೃದ್ಧಾ ಎಲ್ಲರೂ ಪ್ರಯೋಗ ಮಾಡೋದನ್ನು ನೋಡಿ 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 ನಾವು ಕಲ್ತ್ಕೊಂಡು ಬಿಡ್ತೇವೆ. ಹಾಗೆ ಎಲ್ಲಿ ಉದ್ವೇಗ ಅನ್ನೋ ಶಬ್ದ, ಎಲ್ಲಿ ಭಯ ಅನ್ನೋ ಶಬ್ದ ಬಳಸಬೇಕು ಅನ್ನೋದು ಸಾಮಾನ್ಯ ಆ ಪ್ರಸಂಗದಲ್ಲಿ ಆ ಭಾವನೆಯ ಸೂಕ್ಷ್ಮಗಳನ್ನು ನಮ್ಮ ಮನಸ್ಸು ಗುರುತಿಸುತ್ತೆ, ಅದನ್ನು ನಾವು ಪ್ರಯೋಗಿಸ್ತೇವೆ. ಆದರೆ ಉದ್ವೇಗ ಮತ್ತು ಭಯಕ್ಕೆ ವ್ಯತ್ಯಾಸ ಏನು? ಉದ್ವೇಗ ಅಂದರೆ ಏನು ಅಂತ ಹೇಳಿ ಅಂದರೆ ಗೊತ್ತಿರೋದಿಲ್ಲ. ನಾವು ಸಾಮಾನ್ಯವಾಗಿ ಯಾವುದೇ ಭಾಷೆಯನ್ನು ಮಾತಾಡುವಾಗ ಆ ಭಾಷೆಯ ಶಬ್ದದ ಖಚಿತವಾದ ಅರ್ಥ ಏನು ಅನ್ನೋದನ್ನು ಎಂದೂ ನಾವು ಯೋಚಿಸಿರುವುದಿಲ್ಲ. ಇದನ್ನು ಒಂದು ಶಬ್ದದ ಖಚಿತವಾದ ಅರ್ಥ. ಉದ್ವೇಗ ಅಂದರೆ ಒಂದು ಥರದ ಭಯ, ಆದರೆ ನಿಜವಾದ ಪೂರ್ತಿ ಭಯ ಅಲ್ಲ. ಈಗ ನೋಡಿ, ಒಂದು ಹೇಳ್ತೇನೆ ನಾನು, ವ್ಯತ್ಯಾಸ ನಿಮಗೆ ಸ್ಪಷ್ಟ ಅರ್ಥ ಆಗಬೇಕಾದರೆ, ನಾವು ನಮ್ಮ ಎದುರಿನಲ್ಲಿ ಒಂದು ಹೆಡೆ ಅರಳಿಸಿ ನಿಂತ ಹಾವನ್ನು ನೋಡಿದೆವು. ಆವಾಗ ಭಯ ಆಗತ್ತೆ. ಹಾವನ್ನು ನೋಡಿಲ್ಲ, ಹೇ ಹಾವು ಬಂತು ಅಂದಾಗ ನಮಗೇನಾಗತ್ತಲ್ಲ, ಅದು ಉದ್ವೇಗ. ಹಾವು ಬಂತು ಅಂತ ಯಾರೋ ಹೇಳಿ ಅನಿರೀಕ್ಷಿತವಾಗಿ ಹಾವು ಬಂತೇನೋ ಅಂತ ಗಾಬರಿ, ಅಂದರೆ ಸುಮಾರಾಗಿ ಗಾಬರಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಅದು ಭಯಕ್ಕೂ ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಭಯ ಅಂದರೆ ನೇರ ಎದುರಿನಲ್ಲಿ ಒಂದು ಅಪಾಯದ ವಸ್ತು. ಭಯ ಅಂದರೆ ದುಃಖದ ಪೂರ್ವಸ್ಥಿತಿ. ಹಾವನ್ನು ನೋಡಿದಾಗ ಯಾಕೆ ಭಯ ಆಗುತ್ತೆ ಅಂದರೆ, ಹಾವು ಕಚ್ಚಿದರೆ ಸಾಯ್ತೀನಿ, ಆ ಸಾವಿನ ದುಃಖದ ಪೂರ್ವಸ್ಥಿತಿ ಭಯ. ಭಯದ ಪೂರ್ವಸ್ಥಿತಿ ಉದ್ವೇಗ. ಭಯ ಆಗುವುದಕ್ಕಿಂತ ಮುಂಚೆ ಏನೋ ಆಗುತ್ತಲ್ಲ, ಅಂದರೆ ಹೆದರ್ಕೊಳ್ಳುವಷ್ಟು ಅವರಿಗೆ ಹಾವು ಕಾಣಿಸಲಿಲ್ಲ, ಆದರೆ ಯಾರೋ ಹೇಳಿದ ಕೂಡಲೇ ಎಲ್ಲೋ ನನ್ನ ಹತ್ತಿರ ಬಂದುಬಿಡ್ತಾ ಏನು ಅಂತ ನಾನು ಉದ್ವೇಗದಿಂದ, ಅದು ಗಾಬರಿಯಿಂದ ಆಚೆ ಈಚೆ ನೋಡ್ತೇನಲ್ಲ, ಅದು ಉದ್ವೇಗ. ಅಂದರೆ ಒಂದು ರೀತಿಯಿಂದ ಸುಮಾರಾಗಿ ನಾವು ಇವತ್ತು ಟೆನ್ಷನ್ ಅಂತ ಹೇಳ್ತೇವಲ್ಲ ಇಂಗ್ಲೀಷ್ನಲ್ಲಿ, ಅದಕ್ಕೆ ಸ್ವಲ್ಪ ಹತ್ತಿರ ಇರ್ತಕ್ಕ, ಪೂರ್ತಿ ಅಲ್ಲ ಆದರೂ ಟೆನ್ಷನ್ ಅನ್ನುವುದಕ್ಕೆ ಬಹಳ ಹತ್ತಿರ ಇರುವ ಶಬ್ದ ಸಂಸ್ಕೃತದಲ್ಲಿ ಉದ್ವೇಗ, ಕನ್ನಡದಲ್ಲಿ ಗಾಬರಿ, ಇಂಗ್ಲೀಷ್ನಲ್ಲಿ ಟೆನ್ಷನ್. ಇವೆಲ್ಲ ಹತ್ತಿರದ ಶಬ್ದಗಳು. 100ಕ್ಕೆ 100 ಟ್ಯಾಲಿಯಾಗುವ ಒಂದು ಶಬ್ದ ಇನ್ನೊಂದು ಭಾಷೆಯಲ್ಲಿ ಸಿಗೋದೇ ಇಲ್ಲ. ಅದರಿಂದ ಉದ್ವಿಜತೆ ಅಂದರೆ ಯಾವ ವ್ಯಕ್ತಿಯನ್ನು ನೋಡಿದಾಗ ನಮಗೆ BP ಜಾಸ್ತಿ ಆಗುತ್ತೋ ಅಂಥ ವ್ಯಕ್ತಿಗಳು ಅಂತದ್ದು. ಅವು ನೋಡಿದಾಗಲೇ BP ಏರಲಿ ಶುರುವಾಗುತ್ತೆ, ಯಾಕಂದರೆ ಅಷ್ಟು ಅಸಹ್ಯವಾದ ವರ್ತನೆಯಿಂದಾಗಿ. ಯಸ್ಮಾತ್ ನೋದ್ವಿಜತೆ ಲೋಕಃ, ನಮ್ಮನ್ನು ನೋಡಿ ಇನ್ನೊಬ್ಬರಿಗೆ ಟೆನ್ಷನ್ ಜಾಸ್ತಿ ಆಗಬಾರ್ದು, ಇನ್ನೊಬ್ಬರನ್ನು ನೋಡಿ ನಮಗೆ ಟೆನ್ಷನ್ ಜಾಸ್ತಿ ಆಗಬಾರ್ದು. ಇದು ನಿಜವಾದ ಭಗವಂತನಿಗೆ ಪ್ರಿಯರಾದವರ ಬದುಕಿನ ನಡೆ. ನಾವು ಇನ್ನೊಬ್ಬರಿಗೆ ಟೆನ್ಷನ್ ಬರುವಂತೆ ಅಥವಾ ಗಾಬರಿ ಆಗುವಂತೆ ನಡೆದುಕೊಳ್ಳದೇ ಇದ್ದರೆ ಇನ್ನೊಬ್ಬರು ನಮ್ಮನ್ನು ನೋಡಿ ಗಾಬರಿ ಪಡುವುದಿಲ್ಲ, ನಾವು ಇನ್ನೊಬ್ಬರು ನೋಡಿ ಗಾಬರಿ ಪಡಬೇಕಾದ ಕಾರಣ ಇಲ್ಲ. ಅಂದರೆ ಎಲ್ಲ ಕಡೆಯೂ ನಾವು ಈಗ ನಮಗೆ ಯಾರು ಆತ್ಮೀಯರೋ, ಯಾರನ್ನು ನಾವು ಪ್ರೀತಿಸ್ತೇವೋ ಅವರನ್ನು ನೋಡಿ ಗಾಬರಿ ಆಗೋದೇ ಇಲ್ಲ. ಹಾಗಾಗಿ ನಾವು ಎಲ್ಲರನ್ನ ಪ್ರೀತಿಸಿದರೆ ಆವಾಗ ಉದ್ವೇಗಕ್ಕೆ ಎಡೆಯೇ ಇಲ್ಲ.
ಅವರು ನಮ್ಮನ್ನು ನೋಡಿ ಉದ್ಯೋಗ ಪಡುವಂತೆ ಇಲ್ಲ, ನಾವು ಅವರನ್ನು ನೋಡಿ ಉದ್ಯೋಗ ಪಡುವಂತೆ ಇಲ್ಲ. ಅಂದರೆ ಈ ಎರಡೂ ಕಡೆಯೂ ಈಗ ಇದಕ್ಕೆ ನಿಮಗೆ ಒಂದು ಪ್ರಾಚೀನ ಕಾಲದ ತಪೋವನದ ವರ್ಣನೆ ತಗೊಂಡು, ಪ್ರಾಚೀನ ಕಾಲದ ತಪೋವನದಲ್ಲಿ ಈಗ ನಾವು ಕಾಡಿಗೆ ಹೋದಾಗ ಎಲ್ಲೋ ಒಂದು ದಿವಸ ಒಂದು ರಾತ್ರಿ ಕಾಡಿನಲ್ಲಿ ಉಳಿಬೇಕಾಯಿತು ಅಂತ ಇಟ್ಕೊಳ್ಳಿ. ಆವಾಗ ಒಂದು ಥರದ ಉದ್ವೇಗ ಇರುತ್ತೆ ನಮಗೆ. ರಾತ್ರಿ ಹೊತ್ತು ಒಂದು ಕಡೆ ಉಳ್ಕೋಬೇಕಾಯ್ತು. ಇದು ನಾನು ಅನುಭವಿಸಿದ್ದೇನೆ. ಒಂದು ಕಡೆಗೆ ಬೆಟ್ಟ ಹತ್ತಿತ್ತು, ಒಂದು ಬೆಟ್ಟದ ತುದಿಗೆ ಹೋಯಿತು. ಬೆಟ್ಟದ ತುದಿಗೆ ಹೋಗಲಿಕ್ಕೆ ಬೆಳಗಿನ ಸಂಜೆ ತನಕ ಆಯಿತು. ಹತ್ತಲಿಕ್ಕೆ 16 ಕಿಲೋಮೀಟ್ರ್ ಮೇಲೆ ಹತ್ತಬೇಕು. ಬೆಳಗಾತದಿಂದ ಸುಮಾರು ಸಂಜೆ 4 ಗಂಟೆಗೆ ಬೆಟ್ಟದ ತುದಿಗೆ ಹೋದೆವು ನಾವು. ಆಮೇಲೆ 16 ಮೈಲು ನಡೆದು ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಅದು ಕೂತ್ಕೊಳಿದ್ರೆ ಕೆಳಗೆ ಇಳಿಲಿಕ್ಕೆ ಕೈಕಾಲು ಬಲ ಕಳ್ಕೊಂಡಿದ್ದೆವು ನಾವು. ಏನು ನೋವು, ಗಂಟು ನೋವು ಎದ್ದು ಹೋಗಿತ್ತು. 16 ಮೈಲು ಹತ್ತಬೇಕಲ್ಲ. ಆಮೇಲೆ ಅಲ್ಲಿ 1 ಗಂಟೆ ಕೂತೇವೆ, 5 ಗಂಟೆ ತನಕ. ಆಮೇಲೆ ಇನ್ನು ಇಳಿಯೋಣ, ಅಲ್ಲೇ ಕೂಡು ಹಾಗಿಲ್ಲ ರಾತ್ರಿ. ಅಲ್ಲಿ ಏನಾಗಿದೆ, ನಾವು ಕೂತ್ಕೊಂಡಲ್ಲಿ ಒಂದು ದೊಡ್ಡ ಮರ ಇತ್ತು. ಆ ಮರದ ತೊಗಟೆ ಉಂಟಲ್ಲ, ಅದು ಎಲ್ಲ ಸವೆದು ಇಷ್ಟು ಸ್ಮೂತಾಗಿತ್ತು. ಯಾವುದದು ಕಾಡು ಪ್ರಾಣಿಗಳು ಮೈ ತೂರಿಕೆಗೆ ತಿಕ್ಕಿ, ಅಂದರೆ ಹಿಂಸರ ಮೃಗಗಳು ರಾತ್ರಿ ವಿಹಾರಕ್ಕೆ ಬರುವ ಜಾಗ ಅದು. ನಾವು ಅಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ. ಕೆಳಗೆ ಹೋಗೋಣ. ಕೆಳಗೆ ಹೋಯಿತು. ಎಲ್ಲಿ 4 ಗಂಟೆ 5 ಗಂಟೆಗೆ 5:05ವರೆಗೆ ಹೊರಟವರು ಕತ್ತಲಾಗೋದ್ರೊಳಗೆ 16 ಮೈಲೋ ಕಿಲೋಮೀಟ್ರ್ ನೆನಪಿಲ್ಲ. ಕೆಳಗೆ ಬರೋದು ಹೌದಾ ನಾವು? ಇಲ್ಲ. ಆ ಗುಡ್ಡದಿಂದ ಕೆಳಗಿಳಿದೆವು. ಇನ್ನೂ ನಾವು ಕೆಳಕ್ಕೆ ನಿಜವಾಗಿ ಕೆಳಗೆ ಬರಬೇಕಾಗಿದ್ದರೆ ಮತ್ತೂ ಒಂದು 5-6 ಮೈಲಿ ಕೆಳಗೆ ಬರಬೇಕು. ಅಂತಹ ಒಂದು ಜಾಗದಲ್ಲಿ 12 ಗಂಟೆ ರಾತ್ರಿ ಆಯಿತು. ಇನ್ನೆಲ್ಲಿ ಕೆಳಗೆ ಹೋಗೋದು? ಸರಿ, ಇಲ್ಲೇ ಮಲ್ಕೊಳ್ಳೋಣ. ಆದರೆ ಅಲ್ಲಿ ಬೇರೆ ಬೇರೆ ಪ್ರಾಣಿಗಳದ್ದು, ಅವುಗಳದ್ದು ಗುಹೆ ಒಳಗೆ ಧ್ವನಿಗಳು ಕೇಳ್ತಾ ಇವೆ. ಕರಡಿಯ ಧ್ವನಿ, ಈ ಬೇರೆ ಬೇರೆ ಪ್ರಾಣಿಗಳ ಧ್ವನಿ ಕೇಳ್ತಾ ಇದೆ. ಆಮೇಲೆ ವೆಸ್ಟರ್ನ್ ಘಾಟ್ಸು, ಆನೆಗಳು ಇದ್ದಾವಲ್ಲಿ. ನಮ್ಮದು ಬಟಾ ಬಯಲು, 12 ಗಂಟೆ ರಾತ್ರಿ, ಕಾಡಿನ ಬೆಟ್ಟದ ತುದಿಯಲ್ಲಿದ್ದೇವೆ. ಯಾವ ಪ್ರಾಣಿಯೂ ಬರಬಹುದು. ನಿದ್ದೆ ಬರುತ್ತಾ? ಮಲಗಿದ್ದೇವೆ, ಬೆಳಗಿನ ತನಕ ಜಾಗರ ಇದ್ದು ನಮ್ಮನ್ನು ನಾವು ರಕ್ಷಿಸ್ಕೊಳ್ತೇವೆ ಅಂತಲ್ಲ, ನಿದ್ರೆ ಬರೋಲ್ಲ. ಏನು ಮಾಡೋದು? ಭಯ, ಅದು ಉದ್ವೇಗ. ಯಾವ ಪ್ರಾಣಿ ಬಂದುಬಿಡುತ್ತೋ, ಏನಾಗಿಬಿಡುತ್ತೋ ಅನ್ನತಕ್ಕಂಥ ಒಂದು ಉದ್ವೇಗ. ಅದು ಭಯ ಅಲ್ಲ. ನಮಗೆ ಭಯ ಆಗೋದು ಪ್ರಾಣಿ ಬಂದರೆ ಭಯ ಆಗತ್ತೆ ಅನ್ನೋದರಿಂದ ಪೂರ್ವಭಾವಿ ಸ್ಥಿತಿ ಉಂಟಲ್ಲ, ಅದು ಉದ್ವೇಗ. ಆದರೆ ಹಿಂದಿನ ಕಾಲದಲ್ಲಿ ಋಷಿಗಳು ಕಾಡಿನಲ್ಲಿ ವಾಸ ಮಾಡುವಾಗ ಅವರಿಗೆ ಉದ್ವೇಗ ಇರಲಿಲ್ಲ. ಇದು ಯಸ್ಮಾನ್ನೋದ್ವಿಜತೆ ಅನ್ನೋದಕ್ಕೆ ಬಹಳ ರೋಚಕವಾದಂಥ ಒಂದು ಇನ್ಸಿಡೆಂಟ್. ಹಿಂದಿನ ಕಾಲದಲ್ಲಿ ಋಷಿಗಳು ಕಾಡಿನಲ್ಲಿ ಆಶ್ರಮದಲ್ಲಿ ಇರ್ತಿದ್ದರು. ಅವರಿಗೆ ಉದ್ವೇಗ ಇರಲಿಲ್ಲ. ಯಾಕೆಂದರೆ ಕಾಡು ಪ್ರಾಣಿಗಳನ್ನು ಅವರು ಪ್ರೀತಿಸ್ತಿದ್ದರು. ಹಾಗಾಗಿ ಕಾಡು ಪ್ರಾಣಿಗಳು ಅಲ್ಲಿ ಪರಸ್ಪರ ದ್ವೇಷವನ್ನು ಮರೆತು ಪ್ರೀತಿಯಿಂದ ಇದ್ದುವಂಥ ವರ್ಣನೆ ಬರುತ್ತಲ್ಲ, ಇದು ಏನು ಪವಾಡ ಅಲ್ಲ. ಯಾವ ಕಾಡು ಪ್ರಾಣಿಯು, ಅದು ಹುಲಿ ಇರಬಹುದು, ನಮ್ಮ ಮೇಲೆ ಹಾರುವುದು ಯಾಕೆ ಗೊತ್ತುಂಟ? ನಾವು ಗಡಿಬಿಡಿ ಮಾಡಿಕೊಳ್ಳೋದು ಯಾಕೆ? ನಮಗೆ ಭಯ ಅದನ್ನು ನೋಡಿ, ಅದಕ್ಕೆ ನಮ್ಮನ್ನು ನೋಡಿ ಭಯ. ಇದು ಎರಡೂ ಕ್ರಿಯೆ ಪರಸ್ಪರ ಭಯದಿಂದ. ಹುಲಿಗೆ ನಾವು ಪ್ರೀತಿಸ್ತೇವೆ ಅನ್ನೋದು ಅರ್ಥ ಆದರೆ ಅದು ನಮ್ಮ ಮೇಲೆ ಹಾರೋದಿಲ್ಲ, ಪ್ರೀತಿಸ್ತೇವೆ. ಸೊ ಋಷಿಗಳು ತಮ್ಮ ಅಂತರಂಗದ ಪ್ರೀತಿಯನ್ನು ಇಷ್ಟು ಸ್ಪಷ್ಟವಾಗಿ ಪ್ರಾಣಿಗಳಿಗೆ ಅರ್ಥವಾಗುವಾಗ ಬಿಹೇವ್ ಮಾಡ್ತಿದ್ರು. ಆದ್ದರಿಂದ ಎಲ್ಲ ಪ್ರಾಣಿಗಳು ಅಲ್ಲಿ ವಿರೋಧವನ್ನು ಮರೆತು ಪರಸ್ಪರ ಪ್ರೀತಿಯಿಂದ ಇದೆ. ಯಸ್ಮಾನ್ನೋದ್ವಿಜತೆ. ಕಾಡು ಪ್ರಾಣಿಗಳು ಕೂಡ ಋಷಿಗಳನ್ನು ನೋಡಿ ಗಾಬರಿ ಆಗ್ತಿರಲಿಲ್ಲ, ಋಷಿಗಳು ಪ್ರಾಣಿಗಳನ್ನು ನೋಡಿ ಗಾಬರಿ ಆಗ್ತಿರಲಿಲ್ಲ. ಅವು ಅಷ್ಟು ಪ್ರಾಣಿಗಳಲ್ಲಿ ಕೂಡ ಪ್ರೀತಿಯನ್ನು ಹಂಚಿ. ನನ್ನ ಪರಿಚಯದವರೊಬ್ಬರು ಸಾಧಕರು ಒಂದು ಮಾತು ಹೇಳ್ತಿದ್ರು. ಅವರಿಗೆ ಇದನ್ನು ಪ್ರೂವ್ ಮಾಡಬೇಕಿತ್ತು. ಯಾವ ಪ್ರಾಣಿ ಕೂಡ ನಾವು ಪ್ರೀತಿಸಿದರೆ ಅದನ್ನು ನಮಗೆ ಪ್ರತೀಕಾರ ಮಾಡೋಲ್ಲ. ಪ್ರೀತಿಸಿದವರಿಗೆ ಮೋಸ ಮಾಡುವ ಒಂದು ಪ್ರಾಣಿ ಇದೆ, ಅದು ಮನುಷ್ಯ ಪ್ರಾಣಿ. ಬೇರೆ ಜಗತ್ತಿನ ಯಾವ ಪ್ರಾಣಿಗಳು ಪ್ರೀತಿಸಿದವರಿಗೆ ಜೀವ ಕೊಡ್ತವೆ. ಅವು ಯಾವ ಪ್ರಾಣಿಯು, ಹಾವು ಹುಲಿಯಿಂದ ಹಿಡಿದು ಸಮಸ್ತ ಪ್ರಾಣಿ, ಯಾವುದನ್ನು ನಾವು ಕ್ರೂರ ಜಂತು ಅಂತ ಹೇಳ್ತೇವೆ, ಪ್ರೀತಿಸಿದವರಿಗೆ ಪ್ರಾಣ ಕೊಡ್ತವೆ. ಅವು ಪ್ರಾಣಿಗಳಷ್ಟೇ ಅಲ್ಲ, ಗಿಡಗಳು, ಹೂವಿನ ಗಿಡ, ತುಳಸಿ ಗಿಡ, ನಾವು ಅದನ್ನು ಪ್ರೀತಿಯಿಂದ ದಿನ ನೀರು ಹಾಕಿ ಅದರ ಬೆಳವಣಿಗೆಯನ್ನು ಪ್ರೀತಿಯಿಂದ ನೋಡ್ತಾ ಇದ್ದರೆ ಭಾರೀ ಸಂತೋಷ.
ಹಾಗಾಗಿ ಪ್ರೀತಿಗೆ ಸ್ಪಂದಿಸದ ಒಂದು ಪ್ರಾಣಿ ಅಂದರೆ ಮನುಷ್ಯ ಬಿಟ್ಟರೆ ಮತ್ತೆ ಎಲ್ಲವೂ ಪ್ರೀತಿಗೆ ಸ್ಪಂದಿಸ್ತದೆ. ಆ ಋಷಿಗಳು ಆ ಪ್ರೀತಿಯನ್ನು ಹಂಚುತ್ತಿದ್ದರು. ನನ್ನ ಪರಿಚಯದ ಸಾಧಕರೊಬ್ಬರು ಅಂದರೆ ಇದು, ಹಾಗಾಗಿ ನಾವು ಪ್ರೀತಿಸಿದರೆ ಅವು ನಮಗೆ ಪ್ರತೀಕಾರ ಮಾಡೋಲ್ಲ ಅನ್ನುವುದನ್ನು ಅನುಭವದಿಂದ ಅನುಭವಿಸಿ ನೋಡಬೇಕು ಅಂತ ಅವ್ರು ಏನು ಮಾಡಿದರು ಗೊತ್ತಾ? ಅವರು ರಾತ್ರಿ ತನ್ನ ಹಾಸಿಗೆಯಲ್ಲಿ ತನ್ನ ಪಕ್ಕದಲ್ಲಿ ನಾಗರಹಾವನ್ನು ಮಲಗಿಸಿಕೊಂಡರು. ನೀವ್ಯಾರು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ನಿಮಗೆ ಪ್ರೀತಿಯನ್ನು ಅಷ್ಟು ಪರ್ಫೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರುತ್ತೆ ಅನ್ನೋ ಗ್ಯಾರಂಟಿ ಆದಮೇಲೆ ಮಾಡ್ಬೋದು. ಅವರು ಹೇಳಿ ಬೆಳಗಿನ ತನಕ ನಾಗರಹಾವ ಅವರೊಟ್ಟಿಗೆ ಮಲಗಿತ್ತು. ಪ್ರೀತಿಯಿಂದ ಅವರು ಮಗ್ಗಲು ಬದಲಿಸುವಾಗ ಅದಕ್ಕೆ ತಾಗಿದರೆ ಕೂಡ ಅದು ಬುಸ್ಸನ್ನು. ಯಾಕೆಂದರೆ ಅದಕ್ಕೆ ಇವು ಪ್ರೀತಿಸ್ತಾನೆ ಅಂತ ಗೊತ್ತಾಗೋಯ್ತು. ಯಾವ ದುಷ್ಟ ಜಂತುವು ಕೂಡ ಪ್ರೀತಿಗೆ ಮಣಿಯುತ್ತೆ. ಉದ್ವೇಗ ಇಲ್ಲದೆ ಆರಾಮಾಗಿ ಮಲಗಿತ್ತು ಅವರ ಹಾಸಿಗೆ. ನಾನೊಂದು ಹುಲಿ ಮರಿಯನ್ನು ಸಾಕಿದ್ದೆ ಮನೆಯಲ್ಲಿ. ಹುಲಿ ಮರಿ ಬಹಳ ಅನ್ಯೋನ್ಯವಾಗಿ ಆಡ್ತಾ ಇತ್ತು ಮಕ್ಕಳೊಟ್ಟಿಗೆ. ನಾವು ಕಾಯಿಪಲ್ಯ ತರಲಿಕ್ಕೆ ಅಂತ ಕೈ ಚೀಲ ಹಿಡ್ಕೊಂಡು ಹೋಗಲ್ವ, ಅದನ್ನು ಶುದ್ಧವಾದ ಕನ್ನಡದಲ್ಲಿ ಹೇಳಬೇಕಾದ್ರೆ ವೆಜಿಟೇಬಲ್ ಪರ್ಚೇಸ್ ಮಾಡಲಿಕ್ಕೆ ಹ್ಯಾಂಡ್ ಬ್ಯಾಗ್ ಹಿಡ್ಕೊಂಡು ಹೋಗಲ್ವ, ಆಗ ಶುದ್ಧವಾದ ಕನ್ನಡದಲ್ಲಿ ಮಾತಾಡೋದು ಒಳ್ಳೆಯದು. ಬೆಂಗಳೂರಿನಲ್ಲಿ ಕೈ ಚೀಲ ಹಿಡ್ಕೊಂಡು ಹೋಗುವಾಗ ಆ ಕೈ ಚೀಲದಲ್ಲಿ ನಾನು ನನ್ನ ಮನೆಯಿಂದ ಪೇಟೆ ಹೋಗುವಾಗ ಕೈ ಚೀಲದಲ್ಲಿ ಅದನ್ನು ಹಾಕ್ಕೊಂಡು ಹೋಗ್ತಿದ್ದೆ. ಸುಮ್ಮನೆ ಅಷ್ಟು ಕೂತ್ಕೊಳ್ತಿತ್ತು. ಅದು ದೊಡ್ಡ ಬೆಕ್ಕಿನ ಗಾತ್ರ ಇತ್ತದು ಮರಿ. ನಮ್ಮ ಮನೆ ಬಂದಾಗ ತುಂಬ ಪ್ರೀತಿಯಿಂದ ಸಾಕಿದೆ. ಅದು ಮನೆಯಲ್ಲಿ ಓಡಾಡ್ತಾ ಇತ್ತು. ದೊಡ್ಡದಾಗ್ತಾ ಬಂತು. ಅದು ಏನು ಮಾಡ್ತಿರ್ಲಿಲ್ಲ. ನನಗೆ ಆವಾಗ ಉದ್ವೇಗ ಶುರುವಾಯಿತು ನೋಡಿ. ಏನು ಅಂದರೆ ಅದು ಪ್ರೀತಿಯಿಂದ ಪರಚಿದ್ರು. ಅವು ಈಗ ಈ ನಖಕ್ಷತ ಅಂತ ಪ್ರೀತಿಯಿಂದ ಮಾಡ್ತಾರೆ ನೋಡಿ, ಹಾಗೆ ಅದು ಪ್ರೀತಿಯಿಂದ ನಖಕ್ಷತ ಮಾಡಿಬಿಟ್ರೆ ನನ್ನ ಮಕ್ಕಳ ಚರ್ಮ ಕಿತ್ತು ಬರುತ್ತೆ, ಮಾಂಸ ಕಿತ್ತು ಬರುತ್ತೆ. ಅದು ಪ್ರೀತಿಯಿಂದೇ ಪರಚಬಹುದು. ಅದಕ್ಕೇನು ಗೊತ್ತು, ಮಾಂಸ ಕಿತ್ತು ಬರುತ್ತೆ ಪ್ರೀತಿಯಿಂದ ಪರಚಿ ಅಂತ ನನಗೆ ಉದ್ವೇಗ ಶುರುವಾಯಿತು. ಅದನ್ನು ಈಗ ದೊಡ್ಡದಾದ ಮೇಲೆ ಅದನ್ನು ಹೇಗೆ ಸಾಕುವುದು ಅಂತ. ಚಿಕ್ಕಂದಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಬೆಕ್ಕು ಸಾಕಿದ ಹಾಗೆ ಸಾಕಿಬಿಟ್ಟೆ, ದೊಡ್ಡದಾಯಿತು. ಇಷ್ಟ ಆಗುವಾಗ ನಮ್ಮ ಪರಿಚಯದವರೊಬ್ಬರು ಹೇಳಿದರು, ನೀವು ನಮಗೆ ಕೊಡಿ, ನಾವು ಅದನ್ನು ನಮ್ಮ ಮನೆಗೆ ಒಯ್ತೇವೆ. ಅವರು ಕಾಡಿನ ಪಕ್ಕದಲ್ಲಿದ್ದ ಅವರ ಊರು. ಸ್ವಲ್ಪ ತೊಂದರೆ ಕೊಟ್ಟರೆ ಕಾಡಿಗೆ ಬಿಟ್ಟುಬಿಡ್ತೇವೆ, ನಿಮಗೆ ನಿಮ್ಮ ಹಾಗೆ ನಮಗೆ ಸಮಸ್ಯೆ ಇಲ್ಲ, ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಕಾಡಿಗೆ ಕಳಿಸಿಬಿಡ್ತೇವೆ, ನಮಗೆ ಕೊಡಿ ಅಂತ ಹೇಳಿದರು. ನಾನು ನೋಡಿ ಇದಕ್ಕೆ ಹೇಳೋದು, ಪ್ರಾಣಿಗಳು ಪ್ರೀತಿಸುವಷ್ಟು ಗಾಢವಾಗಿ ನಮಗೆ ಪ್ರೀತಿಸ್ಲಿಕ್ಕೆ ಬರೋಲ್ಲ ಅಂತ. ನಾನು ಕೊಟ್ಟುಬಿಟ್ಟೆ ಅದನ್ನು. ಅದು ನನ್ನನ್ನು ಎಷ್ಟು ಪ್ರೀತಿಸಿತೋ ನಾನು ಅದನ್ನು ಅಷ್ಟು ಪ್ರೀತಿಸಲಿಲ್ಲ, ತಪ್ಪು ಮಾಡಿದೆ ನಾನು. ನನಗೆ ಅದು ರಗಳೆ ಹೋಗಲಿ ಅಂತ ಕೊಟ್ಟುಬಿಟ್ಟೆ ನಾನು. ಆದರೆ ಅದು ನನ್ನನ್ನು ಪ್ರೀತಿಸಿತ್ತು, ಆ ಪ್ರಾಣಿ. ಆಮೇಲೆ 2-3 ತಿಂಗಳು ಅವ್ರು ಬರಲೇ ಇಲ್ಲ, ಅದನ್ನು ಕೊಂಡು ಹೋದವರು. ಅವರು ಮೊದಲೇ ಬಂದಿದ್ದರೆ ಒಳ್ಳೇದಿತ್ತೇನೋ. 2-3 ತಿಂಗಳಾದ ಮೇಲೆ ಉಡುಪಿಗೆ ಬಂದರು ಅವರು. ಹೇಗುಂಟು ಸ್ವಾಮಿ ಹುಲಿ ಮರಿ? ಅಯ್ಯೋ ಅದರ ಕಥೆ ಅದು ಸತ್ತೋಯ್ತು ಅಂತ. ಯಾಕೆ ಸ್ವಾಮಿ? ಅದು ನಿಮ್ಮ ಮನೆಯಿಂದ ಬಂದ ಮೇಲೆ ಆಹಾರವೇ ತಗೊಳ್ಳಿಲ್ಲ, ಉಪವಾಸ. ಪ್ರೀತಿ. ನಾನು ಪ್ರೀತಿಸಿದ ವ್ಯಕ್ತಿ ನನ್ನನ್ನು ಕಳಿಸಿಕೊಟ್ಟ, ದುಃಖ ಆಯ್ತು ಅದಕ್ಕೆ, ಉಪವಾಸ ಬಿದ್ದು ಸತ್ತಿದ್ದದು. ನಾವು ಪ್ರೀತಿಸಿದ ಯಾವ ವಸ್ತು ಹೋದರೂ ಉಪವಾಸ ಬೀಳೋಲ್ಲ. ನಮಗೆ ಅಷ್ಟು ಪ್ರೀತಿ ಮಾಡಲಿಕ್ಕೇ ಬರೋದು, ಮನುಷ್ಯರಿಗೆ ಅಷ್ಟು ಗಾಢವಾಗಿ ಪ್ರೀತಿಸಲಿಕ್ಕೇ ಬರೋದು ನೋಡಿ. ಅದು ಎಷ್ಟು ಪ್ರೀತಿಸಿತು. ನಾನು ಪರಿತ್ಯಾಗ ಮಾಡಿದೆ, ಅವರು ನನ್ನನ್ನು ಬಿಟ್ಟರು, ನಾನು ಯಾಕೆ ಊಟ ಮಾಡಬೇಕು ಅಂತ ಅನ್ನ ನೀರು ಬಿಟ್ಟು ಸತ್ತಿತ್ತು. ಹುಲಿ ಮರಿಗೆ ಇಷ್ಟು ಪ್ರೀತಿ. ಒಂದು ಅಳಿಲು ಮರಿ ಸಾಕಿದ್ದೆ. ಅದು ಏನು ಅಂದರೆ ಎಲ್ಲೋ ಯಾವುದೋ ಪ್ರಾಣಿ ಹಿಡಿದು ಗಾಯ ಆಗಿ ಬಿದ್ದಿತ್ತು. ಅದನ್ನು ಮನೆಯಲ್ಲಿ ಸಾಕಿದೆ, ಅದು ಗಾಯ ಗುಣ ಆಗೋವರೆಗೆ. ಗಾಯ ಗುಣ ಆದಮೇಲೆ ಬಿಟ್ಟುಬಿಟ್ಟೆ ಅದನ್ನು, ಅದರಷ್ಟಕ್ಕೆ ಹೋಗಲಿಲ್ಲ. ಅದು ಪಂಜರದೊಳಗೆ ಹಾಕಿ ಸಾಕೋ ಕೆಲಸ ಮಾಡಿಲ್ಲ, ಬಿಟ್ಟುಬಿಟ್ಟೆ. ಆ ಗಾಯ ಇದ್ದಾಗ ನಾನು ಏನು ಮಾಡ್ತಿದ್ದೆ ಅಂದರೆ, ಅದು ಗುಣ ಆಗುವಾಗ ನನ್ನ ಹೆಗಲಲ್ಲಿ ಇಟ್ಟುಕೊಂಡು ನಾನು ಹಾಲು ಕುಡಿಸ್ತಿದ್ದೆ ಅದಕ್ಕೆ. ನಾನು ಹಾಲು ಕುಡಿಯುವಾಗ ಅದಕ್ಕೂ ಒಂದು ತಟ್ಟೆಯಲ್ಲಿ ಹಾಲು ಹಿಡ್ಕೊಂಡು ಅದು ಹೆಗಲಲ್ಲಿ ಬಂದು ಕೂತ್ಕೊಂಡು ಚೆನ್ನಾಗಿ ಹಾಲು ಕುಡಿತಿತ್ತು. ಆಮೇಲೆ ಅದು ಗುಣ ಆದಮೇಲೆ ಬಿಟ್ಟುಬಿಟ್ಟೆ. ನನಗೆ ಅದರ ಮೇಲೆ ಪ್ರೀತಿ ಇರಲಿಲ್ಲ. ಗುಣ ಆಯಿತು ಹೋಗಲಿ ಅಂತ ಅಷ್ಟೇ, ಅನುಕಂಪೆ, ಪ್ರೀತಿ ಇರಲಿಲ್ಲ ನನಗೆ.
ಅದು ನನ್ನನ್ನು ಪ್ರೀತಿಸಿತು. ನನಗೆ ಹಾಲು ಕೊಟ್ಟು ನನ್ನ ಸಾಕಿದವ, ನಾನು ಗಾಯಾಗಿ ಬಿದ್ದಿದ್ದಾಗ ನನ್ನ ಗುಣ ಮಾಡಿದವ ಅಂತ ಪ್ರೀತಿಸಿತು. ನಾನು ದಿನಾ ಹಾಲು ಕುಡಿಲಿಕ್ಕೆ ಅಂತ ಕೂತಾಗ ಹೆಗಲಲ್ಲಿ ಬಂದು ಕೂತ್ಬಿಡೋದು. ಎಲ್ಲಿರ್ತಿತ್ತೋ ಏನೋ ಹೆಗಲಲ್ಲಿ ಬಂದು ನಾನು ಹಾಲು ಕೊಟ್ಟ ಮೇಲೆ ಕೊಡ್ತಾ ಹೋಗ್ತಿತ್ತು, ದಿನ ಬರ್ತಿತ್ತು. ಇದು ಯಾಕೆ ಈ ದೃಷ್ಟಾಂತಗಳನ್ನು ಹೇಳಿದೆ ಅಂದರೆ, ನಾವು ನಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿದರೆ ಅದಕ್ಕೆ ಸ್ಪಂದಿಸದಂಥ ವಸ್ತುವೇ ಇಲ್ಲ. ಮನುಷ್ಯರಲ್ಲ, ಪ್ರಾಣಿಗಳು ಸ್ಪಂದಿಸ್ತವೆ, ಎಲ್ಲವೂ. ಅದನ್ನು ಕೃಷ್ಣ ಹೇಳೋದು. ಈ ಸ್ಥಿತಿಯಲ್ಲಿ ನಾವು ನಿಂತಾಗ ಉದ್ವೇಗವೇ ಇಲ್ಲ, ಎಲ್ಲವೂ ಪ್ರೀತಿಯಿಂದ ತುಂಬಿರುತ್ತೆ. ಎಲ್ಲ ಕಡೆಯೂ ಪ್ರೀತಿಯ ವಿಕಿರಣ, ಅಫೆಕ್ಷನ್ ಒಂದೇ ಇರುವುದು. ಇದು ಒಬ್ಬ ಸಾಧಕ ಏರಬೇಕಾದ ಎತ್ತರ ಅಂತಾರೆ ಕೃಷ್ಣ. ನೀನು ಹೋದಲ್ಲಿ ಪ್ರೀತಿಯನ್ನು ಹಂಚು, ಪ್ರೀತಿಯನ್ನು ಕೊಡು, ಪ್ರೀತಿಯನ್ನು ಪಡೆ. ಎಲ್ಲಿಯೂ ಯಾರಿಗೂ ನೋಡಿ ಅವರು ವ್ಯವಹಾರ ಕಷ್ಟ ಸ್ವಾಮಿ ಬೇಡ ಅಂತ ಕಾಣಬಾರದು, ಯಾರಿಗೂ ಕಾಣಬಾರದು. ಆ ಥರ ಬದುಕು ನಮಗೆ. ಪ್ರಾಯ ನಾನು ಹೇಳಿದ್ನಲ್ಲ, ಈ ಪ್ರೀತಿಯನ್ನು ಕೊಡುವ, ಪ್ರೀತಿಯನ್ನು ಪಡೆಯುವ ಈ ಗುಣ ಪ್ರಾಣಿಗಳಲ್ಲಿ ಸಹಜವಾಗಿದೆ. ಮನುಷ್ಯರಲ್ಲಿ ಕಷ್ಟಪಟ್ಟು ಅಭ್ಯಾಸ ಮಾಡಿ ಸಂಪಾದಿಸ್ಕೋಬೇಕು, ನಿಜವಾಗಿ ಇಲ್ಲ. ಅದರಿಂದ ಕೃಷ್ಣ ಅದನ್ನು ಒತ್ತು ಕೊಟ್ಟು ಹೇಳ್ತಾನೆ, ಪ್ರೀತಿಯನ್ನು ಕೊಡು, ಪ್ರೀತಿಯನ್ನು ಪಡೆಯ. ಯಾಕೆಂದ್ರೆ ನಾವು ಪ್ರೀತಿಯನ್ನು ಕೊಡಲಾರವಾದರೆ ನಾವು ಪ್ರೀತಿಯನ್ನು ಪಡೆಯಲಾರೆವು. ಕೆಲವರು ಈ ದುರ್ಯೋಧನನ ಧೋರಣೆಯವರು ಇರ್ತಾರೆ, ಎಲ್ಲರೂ ನಮ್ಮನ್ನು ಗೌರವಿಸಬೇಕು, ನಾವು ಮಾತ್ರ ಯಾರಿಗೂ ರಿಸ್ಪೆಕ್ಟ್ ಕೊಡೋಲ್ಲ. ಅವನು ಹಾಗೆ, ನಾನು ಇನ್ನೊಬ್ಬರಿಗೆ ಯಾರಿಗೂ ಇನ್ನೊಬ್ಬರ ಮಾತು ಕೇಳಲಾರೆ, ಇನ್ನೊಬ್ಬರಿಗೆ ಗೌರವ ಕೊಡಲಾರೆ. ಆದರೆ ಎಲ್ಲರೂ ನಾನು ಹೇಳಿದಾಗ ಕೇಳಬೇಕು, ಎಲ್ಲರೂ ನನಗೆ ಗೌರವ ಕೊಡಬೇಕು. ಒಂದು ಸಭೆಯಲ್ಲಿ ಒಮ್ಮೆ ನಾನು ಆ ಸಭೆಯಲ್ಲಿ ಅಧ್ಯಕ್ಷನಾಗಿದ್ದೆ. ಯಾವುದೋ ಒಬ್ಬರು ವಯೋವೃದ್ಧ ಸಾಹಿತಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಅಲ್ಲಿ ಒಬ್ಬರು ದೊಡ್ಡ ಸಾಹಿತಿಗಳು, ಆ ವಯೋವೃದ್ಧ ಸಾಹಿತಿಗಳ ಶಿಷ್ಯ, ಈಗ ದೊಡ್ಡ ಸಾಹಿತಿಗಳು, ಅವರು ಉಪನ್ಯಾಸ ಮಾಡಬೇಕಿತ್ತು. ಯಾಕೋ ಬರಲಿಲ್ಲ. ಅವರು ಉಪನ್ಯಾಸ ಬರೆದು ಕಳಿಸಿದ್ರು. ಅವರು ಉಪನ್ಯಾಸ ಬರೆದು ಕಳಿಸಿದ್ದೇನು ಅಂದರೆ, ಅದರಲ್ಲಿ ಅವರ ಮೆಸೇಜ್ ಏನಿತ್ತು ಗೊತ್ತಾ? ನೀವು ಜನರನ್ನು, ಅವರು ಹೇಳೋದು, ನಮ್ಮ ಜನ ಯಾರ ಮಾತನ್ನು ಕೇಳಿದ ತಕ್ಷಣ ತಲೆದೂಗಿ ಕೆನ್ನೆ ತಟ್ಟಬೇಡಿ, ಸ್ವಂತಿಕೆ ಬೆಳೆಸಿಕೊಳ್ಳಿ, ಇನ್ನೊಬ್ಬರ ಮಾತಿಗೆ ನಮ್ಮ ಸ್ವಂತಿಕೆಯನ್ನು ಉಳಿಸಿಕೊಳ್ಳಿ, ನೀವೇ ನಿಮ್ಮ ನಿರ್ಧಾರಕ್ಕೆ ಬನ್ನಿ, ಇನ್ನೊಬ್ಬರ ಮಾತನ್ನು ಕೇಳುವುದನ್ನು ಬಿಡಿ. ನಾನು ಹೇಳಿದೆ ನನ್ನ ಅಧ್ಯಕ್ಷ ಭಾಷಣದಲ್ಲಿ, ಈಗ ಇನ್ನೊಬ್ಬರ ಮಾತು ಕೇಳಬಾರದು ಅಂತ ಹೇಳೋ, ಇವರ ಮಾತನ್ನು ಕೇಳಬೇಕು ಅಂತ ಅಪೇಕ್ಷೆ ಯಾಕೆ ಮಾಡ್ತಾರೆ? ಈಗ ಅವರ ಮಾತನ್ನು ಕೇಳಬೇಕು ಅಂತಲ್ಲ ಅವರು ಹೇಳೋದು, ಯಾರು ಕೇಳಬಾರ್ದು, ನನ್ನ ಮಾತನ್ನು ಕೇಳಬೇಡಿ ಅಂತ ಹೇಳಿ ಉಪನ್ಯಾಸ ಮಾಡ್ತಾರೆ ಯಾರಾದರೂ. ಎಷ್ಟು ಕಾಂಟ್ರಡಿಕ್ಷನ್ ನೋಡಿ. ದೊಡ್ಡ ಸಂಗತಿ ಅಂತ ಇನ್ನೊಬ್ಬರ ಮಾತಿಗೆ ತಲೆದೂಗಬೇಡಿ, ನೀವು ನಿಮ್ಮ ಸ್ವಂತಿಕೆಯನ್ನು ಬೆಳೆಸಿಕೊಳ್ಳಿ ಅಂತ 20 ಪುಟ ಬರೆದು ಕಳಿಸಿದ್ದಾರೆ. ಅದನ್ನು ಓದಿದ್ದು ಇವರು ತಪ್ಪಾಳೆ ತಟ್ಟಿದ್ದು. ಆ 20 ಪುಟ ಯಾರು ಕೇಳಬಾರ್ದು ಅಂತ ಬರೆದದ್ದು ಅವರು. ನಮ್ಮಲ್ಲಿ ಇಂಥ ಕಾಂಟ್ರಡಿಕ್ಷನ್ಸ್ ಇದೆ, ಗೊತ್ತೇ ಆಗೋದಿಲ್ಲ. ನಮ್ಮ ವಿಚಾರಧಾರೆಯಲ್ಲಿರುವಂಥ ವಿರೋಧಾಭಾಸಗಳನ್ನು ನಾವು ಗೊತ್ತಿಲ್ಲದೆ ನಾವೇ ತಪ್ಪು ಮಾಡ್ತಾ ಇರ್ತೇವೆ. ಆದ್ದರಿಂದ ಸ್ವಂತಿಕೆ ಬೇಕು, ಹೌದು. ಅದು ಈ ವಿರೋಧಾಭಾಸ. ಪ್ರೀತಿಸಬೇಕು ಅನ್ನೋದು ಬರೇ ಅದು ಮಾತಿನಿಂದ ಪ್ರೀತಿ ಬರೋಲ್ಲ, ಹೃದಯದಿಂದ ಬರಬೇಕು. ಹಾಗೆ ಸಮಸ್ತ ಪ್ರಪಂಚದಲ್ಲಿ ಆ ಪ್ರೀತಿಯ ಒಂದು ವೈಬ್ರೇಷನ್, ಅದು ಪ್ರೀತಿಯ ಒಂದು ವೈಬ್ರೇಷನ್ ಇದೆ. ಆ ಪ್ರೀತಿಯ ವೈಬ್ರೇಷನನ್ನು ನಾವು ಕಳಿಸಿಕೊಟ್ರೆ ಪ್ರಕೃತಿಯಲ್ಲಿರ್ತಕ್ಕ ಪ್ರತಿಯೊಂದು ವಸ್ತುವಿಗೆ ತನ್ನ ಪ್ರೀತಿಯ ವೈಬ್ರೇಷನನ್ನು ನಮ್ಮ ಕಡೆ ಕಳಿಸಿಕೊಡುತ್ತೆ. ಎಲ್ಲವನ್ನು ಪ್ರೀತಿಸು, ಎಲ್ಲರ ಪ್ರೀತಿಯನ್ನು ಪಡೆ, ಎಲ್ಲರಿಗೂ ಪ್ರೀತಿಯನ್ನು ಹಂಚು. ಭಾರೀ ಸುಂದರವಾಗಿರ್ತಕ್ಕಂಥ ಮಾತು ಕೃಷ್ಣ ಹೇಳೋದು. ಅಧ್ಯಾತ್ಮದ ಸಾಧನೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಇದು. ನಮ್ಮಲ್ಲಿ ಇದು ಯಾಕೆ ಬಹಳ ಮುಖ್ಯ ಆಗುತ್ತೆ ಗೊತ್ತಾ? ನನಗೆ ಒಮ್ಮೊಮ್ಮೆ ಅನಿಸೋದು, ತೀರ ಏನೂ ಗೊತ್ತಿರದೇ ಇದ್ದವರಿದ್ದಾರಲ್ಲ, ಇಲ್ಲಿ ಟ್ರೇಡ್ಸು ಅಂತ ನಾವು ಹೇಳುವವರು, ಹಳ್ಳಿಯವರು, ಅವರಿಗೆ ಗೊತ್ತಿದೆ ಪ್ರೀತಿಸಲಿಕ್ಕೆ ಇವತ್ತಿಗೂ. ಈ ಓದಿದವರಿಗೆ ಪ್ರೀತಿಸುವುದು ಮರೆತು ಹೋಗೋದು. ಓದಿದ ಕೂಡಲೇ ಈಗೋ, ಇನ್ನೊಬ್ಬರನ್ನು ಟೀಕೆ ಮಾಡೋದು, ಇನ್ನೊಬ್ಬರನ್ನ ಗಾಳಿಗೆ ಹಿಡಿಯೋದು, ಅವನಕ್ಕಿಂತ ನಾನೇನು ಕಮ್ಮಿ ಅನ್ನೋದು, ಇದೆಲ್ಲ ಬರುವುದು ಓದಿದವರಿಗೆ. ಸೋ ಕಾಲ್ಡ್ ಎಜುಕೇಟೆಡ್, ಬರೀ ಎಜುಕೇಟೆಡ್ ಅನ್ನಬಾರ್ದು, ಸೋ ಕಾಲ್ಡ್ ಎಜುಕೇಟೆಡ್ ಮಂದಿ. ಆದರೆ ಈ ಹಳ್ಳಿ ಮಂದಿ ಇದ್ದಾರಲ್ಲ, ಅವರಿಗೆ ಯಾವ ರಿಸರ್ವೇಷನ್ನೂ ಇಲ್ಲ, ಬಹಳ ಪ್ರೀತಿಯಿಂದ. ತೀರ ಹಳ್ಳಿಗೆ ಹೋದರೆ, ಅಲ್ಲಿಯ ಒಂದು ಮನೆಗೆ ಹೋದರೆ
ಪಾಪ ಅವರಿಗೆ ಬಡತನ, ಹತ್ತಿರದಲ್ಲಿ ಸಾಮಾನು ತರುವಂಥ ಅಂಗಡಿ ಇರೋಲ್ಲ, ತಮ್ಮ ಮನೇಲಿ ಇದ್ದದ್ದನ್ನೆಲ್ಲ ಅಡುಗೆ ಮಾಡಿ ನಮಗೆ ಬಳಸಿ ಕಳಿಸ್ತಾರೆ, ತಾವು ಉಪವಾಸ ಕೂತು ಕಳಿಸ್ತಾರೆ. ಪೇಟೆಯಲ್ಲಿ ಮಾಡ್ತೇವೆ ಹಾಗೆ? ಪೇಟೆಯಲ್ಲಿ ಸೌಕರ್ಯ ಇದೆ, ಅಂಗಡಿ ಮನೆ ಪಕ್ಕದಲ್ಲೇ ಅಂಗಡಿ ಇರುತ್ತೆ, ಏನೂ ಆದರೂ ರಗಳೆ ಬಂದು ಇಲ್ಲಿ ಸಾರ್ಥಿ ಆಗ್ತವೆ, ಎಲ್ಲ ಗುರುತದವು ಅಂತ. ಯಾರೀ ಅವಳು ದಿನ ಅಡುಗೆ ಮಾಡಿ ಹಾಕೋದು ಅಂತೇವೆ ಹೋದ್ಮೇಲೆ. ಹಳ್ಳಿಯಲ್ಲಿ ಸಂತೋಷ ಪಡ್ತಾರೆ ಯಾರಾದರೂ ಬಂದರೆ, ತಾವು ಉಪವಾಸ ಕೂತು ಪಡಿಸ್ತಾರೆ. ಇದು ಪ್ರೀತಿಯನ್ನು ಹಂಚುವ ವಿಧಾನ. ನಾವು ಹೆಚ್ಚು ಹೆಚ್ಚು ನಾಗರಿಕರಾದ ಹಾಗೆ, ಹೆಚ್ಚು ಹೆಚ್ಚು ಓದಿದವರಾದ ಹಾಗೆ, ಹೆಚ್ಚು ಹೆಚ್ಚು ಶಿಕ್ಷಿತರಾಗುವ ಹಾಗೆ, ಹೆಚ್ಚು ಹೆಚ್ಚು ಶಿಕ್ಷಿತರಾದ ಹಾಗೆ ಹೆಚ್ಚು ಹೆಚ್ಚು ಅನಾಗರಿಕರು, ಹೆಚ್ಚು ಹೆಚ್ಚು ಅಶಿಕ್ಷಿತರು ಆಗ್ತಾ ಇದ್ದೇವೆ. ಬಸ್ನಲ್ಲಿ ಹೋಗುವಾಗ, ನೀವು ಹಳ್ಳಿಯ ಬಸ್ನಲ್ಲಿ ಹೋಗಿ, ಒಂದು ಸೀಟ್ನಲ್ಲಿ 3 ಜನ ಕೂತಿರ್ತಾರೆ, ಅದು 3 ಸೀಟೇ, ಕೆಪಾಸಿಟಿಯೇ 3. ಅವನು ಪಕ್ಕಕ್ಕೆ ಸರಿದು ನೀವು ಬಂದು ಕೂತ್ಕೊಳ್ಳಿ ಸ್ವಾಮಿ, ಈಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತಾನೆ. ಯಾಕಂದ್ರೆ ಅವರು ಪಾಪ ಟಿಕೆಟ್ ದುಡ್ಡು ಕೊಟ್ಟಿದ್ದಾರೆ, ಅವ್ರು ನಿಲ್ಲಬೇಕಲ್ಲ ಅಂತ ಅವನಿಗೆ ಅಸಹೃದಯತೆ. ನೀವು ಪೇಟೆಯಲ್ಲಿ ಬಂದು 2 ಜನ ಕಾಲು ಅಗಲ ಮಾಡ್ಕೊಂಡು ಕೂತ್ಕೊಳ್ತಾರೆ 3 ಸೀಟಲ್ಲಿ. ಅವ್ನು ಬಂದು ಎಲ್ಲರ ಜಾಗ ಕೇಳಿದ್ರೆ ಸಿಟ್ಟು ಬರಲಿ ಶುರುವಾಗುತ್ತೆ. ಅಂದರೆ ನಾವು ಶಿಕ್ಷಣದಿಂದ ಅಶಿಕ್ಷಿತರು, ಅಸಂಸ್ಕೃತರು, ಅನಾಗರಿಕರು ಆಗ್ತಾ ಇದ್ದೇವೆ. ಜ್ಞಾನ ಅನ್ನೋದು ಅಹಂಕಾರವನ್ನು ಕೊಡ್ತಾ ಇದೆ, ಸಂಸ್ಕೃತಿಯನ್ನು ಕೊಡ್ತಾ ಇಲ್ಲ, ಪ್ರೀತಿಯನ್ನು ಕೊಡ್ತಾ ಇಲ್ಲ. ಜ್ಞಾನದಿಂದ ಇನ್ನೊಬ್ಬರ ಬಗ್ಗೆ ಸಂಶಯ, ಇನ್ನೊಬ್ಬರ ಬಗ್ಗೆ ದ್ವೇಷ, ಅಸಹನೆ, ಅಸೂಯೆ, ಇದು ನಮಗೆ ಪಾಂಡಿತ್ಯದಿಂದ ಸಿಗುವಂಥ ಗುಣಗಳು. ಪ್ರೀತಿಯನ್ನು ಬೇಕಾ ಪಾಂಡಿತ್ಯ ನಮ್ಮ ಶತ್ರುಗಳಿಗೂ ಬೇಡ. ದೇವರು ಇಂಥ ಪಾಂಡಿತ್ಯ ನಮ್ಮ ಶತ್ರುಗಳಿಗೂ ಕೊಡೋದು ಬೇಡ. ದಡ್ಡರಾದರೂ ಅಡ್ಡಿಲ್ಲ, ಪ್ರೀತಿ ಕೊಡು ದೇವರೇ. ಇನ್ನೊಬ್ಬರನ್ನು ಪ್ರೀತಿಸುವ ಗುಣ ಕೊಡು. ಈ ಅಸೂಯೆ, ಅಸಹನೆ, ಇನ್ನೊಬ್ಬನ ಗಾಳಿಗೆ ಹಿಡಿಯುವ ಬುದ್ಧಿ ಬೇಡ. ಅದನ್ನು ಕೃಷ್ಣ ಹೇಳಿದ, ಯಸ್ಮಾನ್ನೋದ್ವಿಜತೆ ಲೋಕಃ ಲೋಕಾನ್ನೋದ್ವಿಜತೆ ಚಯ. ಯಾರು ನಿನ್ನನ್ನು ನೋಡಿ ಅತೃಪ್ತಿ ತಾಳಬಾರ್ದು, ಅಸಹನೆ ತಾಳಬಾರ್ದು. ನೀನು ಯಾರನ್ನು ನೋಡಿ ಅಸಹನೆ ತಾಳಬಾರ್ದು. ಮತ್ತೇನಾಗಬೇಕು? ಹರ್ಷಾಮರ್ಷ ಭಯೋದ್ವೇಗೈರ್ಮುಕ್ತ ಯೋ ಮುಕ್ತ ಸಚಮೇ ಪ್ರಿಯ. ಈ 4ರಿಂದ ಬಿಡುಗಡೆಗೊಳ್ಳಬೇಕು ಮನುಷ್ಯ ಅಂದರೆ: ಹರ್ಷ, ಅಮರ್ಷ, ಭಯ ಮತ್ತು ಉದ್ವೇಗ. ಇದು ಏನು ಅಂತ ನೋಡೋಣ. ಹರ್ಷದಿಂದ ಬಿಡುಗಡೆಗೊಳ್ಳಬೇಕು ಅಂತ. ಹರ್ಷ ಅಂದರೆ ಆನಂದ, ಅದರಿಂದ ಯಾಕೆ ಬಿಡುಗಡೆಗೊಳ್ಳಬೇಕು? ಮನುಷ್ಯನ ಬಯಕೆ ಏನು ಅಂದರೆ ಆನಂದವಾಗಿರಬೇಕಪ್ಪ 4 ದಿವಸ ಅಂತ. ಇವ ಹೇಳ್ತಾನೆ ಹರ್ಷದಿಂದ ಮುಕ್ತನಾಗು. ಹರ್ಷದಿಂದ ಬಿಡುಗಡೆಗೊಳ್ಳುವುದು ಅಂದರೆ ಏನು ಗೊತ್ತುಂಟ? ಇದು ಅರ್ಥ ಆಗಬೇಕಾದ್ರೆ ನಮಗೆ ಹರ್ಷ ಅನ್ನೋ ಶಬ್ದಕ್ಕೆ ಎಷ್ಟು ಅರ್ಥವ್ಯಾಪ್ತಿ ಇದೆ ಅನ್ನೋದು ಗೊತ್ತಾಗಬೇಕು. ಹರ್ಷ ಅನ್ನೋದಕ್ಕೆ ಒಂದು ಧಾತು ಇದೆ, ಅದು ಹೃಷಿ ತೃಪ್ತವು ಅಂತ. ಹೃಷಿ ತೃಪ್ತವು ಅಂತ ಧಾತು. ಇನ್ನೊಂದು ಧಾತು ಇದೆ, ಅದು ಹರ್ಷ ಅಲೀಕೆ ಅಂತ ಧಾತು, ಅಂದರೆ ಢೋಂಗಿ ಅಂತ. ಅಂದರೆ ನಮ್ಮ ಇವತ್ತು ನಾಗರಿಕ ಜೀವನದಲ್ಲಿ ನಾವು ಮಾಡ್ತಕ್ಕಂಥ ಎಲ್ಲ ಪ್ರವೃತ್ತಿಗಳು ಹರ್ಷದಲ್ಲಿ ಸೇರ್ತವೆ. ಹರ್ಷ ಅಂತಂದರೆ ಸುಳ್ಳೇ ನಮ್ಮಲ್ಲಿ ಇಲ್ಲದ್ದನ್ನು ಆರೋಪಿಸಿಕೊಳ್ತಕ್ಕಂಥ ಒಂದು ಸ್ವಭಾವಕ್ಕೂ ಹರ್ಷ. ಮತ್ತು ಇನ್ನೊಂದು ಹರ್ಷದ ಹಿಂದೆ ಇನ್ನೊಂದಿದೆ, ಏನು ಅಂದರೆ ಮದ, ಈಗೋ. ಇಲ್ಲಿ ಹರ್ಷ ಅನ್ನೋದಲ್ಲಿ ಏನು ಗೊತ್ತಾ ಅರ್ಥ? ಹೃತಿರ್ಮದಾತ್ ಅಧರ್ಮಾಯ ಹರ್ಷ ಇತ್ಯಭಿಧೀಯತೆ. ಅಂದರೆ ನಮ್ಮ ಅಹಂಕಾರದಿಂದ ಮಾಡಬಾರದ್ದನ್ನು ಮಾಡುವುದರಲ್ಲಿ ಖುಷಿ, ಅದು ಹರ್ಷ. ಒಳ್ಳೆಯ ವಿಷಯ ಮಾಡಿ ಸಂತೋಷ ಆಯಿತು, ಅದಲ್ಲ, ಅದಕ್ಕೆ ಹರ್ಷ ಅಲ್ಲ. ಹರ್ಷ ಅಂದರೆ ಮಾಡಬಾರದ್ದನ್ನು ಮಾಡುವುದರಲ್ಲಿ, ಅದು ಮಾಡಬಾರ್ದನ್ನು ಮಾಡುವುದರಲ್ಲಿ ಒಂಥರ ಮದ, ಅಹಂಕಾರ. ಏನಾಗುತ್ತೆ ಮಾಡಿದರೆ, ಈ ಏನಾಗುತ್ತೆ ಮಾಡಿದರೆ ಅಂತ ಹೇಳಿ ತಪ್ಪು ಮಾಡುವುದನ್ನು ಡಿಫೆಂಡ್ ಮಾಡ್ತೇವಲ್ಲ, ಅದು ಹರ್ಷ. ಮಾಡಬಾರದ್ದನ್ನು ಮಾಡುವುದರಲ್ಲಿ ಒಂಥರ ಗತ್ತು. ಏನಾಗುತ್ತೆ, ಯಾರು ಏನು ಮಾಡ್ತಾರೆ, ಮಾಡ್ತೀನಿ ನಾನು. ಈ ಥರದ ಒಂದು ತಪ್ಪು ದಾರಿಯಲ್ಲಿ ಸಾಗುವುದಕ್ಕೆ ಹೆಮ್ಮೆ, ಅದಕ್ಕೆ ಬೀಗುವುದುಂಟಲ್ಲ, ಅದನ್ನು ಹರ್ಷ ಅಂತ. ಇದು ಒಂದು ವಿಶಿಷ್ಟವಾದ ಅರ್ಥ. ಸಂಸ್ಕೃತದಲ್ಲಿ ಈ ಶಬ್ದಗಳ ಒಳಗಿನ ಸ್ವಾರಸ್ಯವನ್ನು ನಾವು ನೋಡದೇ ಇದ್ದರೆ, ಈ ಕೃಷ್ಣ ಒಂದೊಂದು ಶಬ್ದವನ್ನು ಬಳಸಿದಾಗಲೂ ಅದರ ಅರ್ಥವ್ಯಾಪ್ತಿ, ಅದರ ಆಳ ತಿಳ್ಕೊಳ್ಳದೇ ಇದ್ದರೆ ನಮಗೆ ಗೀತೆ ಏನು ಉಪಯೋಗ ಬೀಳಲ್ಲ. ಹಾಗಾಗಿ ತಪ್ಪು ದಾರಿಯಲ್ಲಿ ಸಾಗುವಾಗ ಆಗುವ ಒಂದು ಬೀಗುವಿಕೆ ಉಂಟಲ್ಲ, ಏನಾಗುತ್ತೆ, ಮಾಡ್ತೀನಿ, ಏನಾಗುತ್ತೆ, ನಾನು ಅದನ್ನೆಲ್ಲ ಕ್ಯಾರ್ ಮಾಡೋಲ್ಲ, ಯಾರಿಗೂ ಹೆದರೋಲ್ಲ, ನಿಮ್ಮ ಕಾನೂನಿಗೂ ಹೆದರೋಲ್ಲ, ನಿಮ್ಮ ದೇವರಿಗೂ ಹೆದರೋಲ್ಲ, ನಾನು ಮಾಡ್ತೀನಿ ಅಂತಾನಲ್ಲ, ಅದು ಹರ್ಷ. ಅಂದರೆ ಒಂಥರ ಈಗೋನೇ. ಅದು ಆಯಿತು. ಒಂದು ನಾನು ಮಾಡಬಾರದ್ದನ್ನು ಮಾಡುವುದರಲ್ಲಿ ಒಂದು ಹಿಗ್ಗು, ನನಗೆ ಮಾಡಬಾರದ್ದನ್ನು ಮಾಡುವುದರಲ್ಲಿ ಹಿಗ್ಗು. ಇದು ಕರೆಕ್ಟಾಗಿ ಹರ್ಷ ಶಬ್ದದ ಅರ್ಥ. ಹರ್ಷ ಅಂದರೆ ಹಿಗ್ಗು, ಹಿಗ್ಗುವಿಕೆ. ಯಾವುದರಲ್ಲಿ ಹಿಗ್ಗುವುದು?
ಮಾಡಬಾರದ್ದನ್ನು ಮಾಡುವುದರಲ್ಲಿ ಹಿಗ್ಗು, ಅದು ಹರ್ಷ. ಅಮರ್ಷ ಅಂದರೆ ಮಾಡಬೇಕಾದ್ದನ್ನು ನೀವು ಮಾಡಿದರೂ ಅದನ್ನು ನೋಡಿ ತಡ್ಕೊಳ್ಳಿಕ್ಕಾಗದಿರೋ ಹೊಟ್ಟೆಗಿಚ್ಚು, ಅಸಹನೆ. ಮರ್ಷಣ ಅಂದರೆ ಸಹನೆ, ಟಾಲರೆನ್ಸ್. ಅಮರ್ಷ ಅಂದರೆ ಇಂಟಾಲರೆನ್ಸ್, ಇನ್ನೊಬ್ಬರಲ್ಲಿರುವ ಒಳ್ಳೆಯತನವನ್ನು ತಡ್ಕೊಳ್ಳಿಕ್ಕಾಗೋಲ್ಲ ನನಗೆ, ಅದು ಅಮರ್ಷ. ನನ್ನಲ್ಲಿರುವ ಕೆಟ್ಟತನದ ಬಗ್ಗೆ ಹಿಗ್ಗು, ಇನ್ನೊಬ್ಬರ ಒಳ್ಳೆಯತನದ ಬಗ್ಗೆ ಅಸಹನೆ, ಇದು ಹರ್ಷ ಮತ್ತು ಅಮರ್ಷ. ಇದೆಲ್ಲ ನಮ್ಮಲ್ಲಿ ಇರೋ ನಿತ್ಯ ನಾವು ಅನುಭವಿಸುವಂಥ ಪ್ರಾರಬ್ಧ ಕರ್ಮಗಳು. ಅದನ್ನು ಕೃಷ್ಣ ತುಂಬ ಒಳ್ಳೆಯ ಶಬ್ದಗಳಿಂದ ನಮ್ಮ ಮುಂದೆ ವ್ಯಾಸರು ಅದನ್ನು ಹರ್ಷ ಅಮರ್ಷ ನೋಡಿ. ಇನ್ನೊಬ್ಬರ ಒಳ್ಳೆಯತನದ ಬಗ್ಗೆ ಅಸಹನೆ, ನಮ್ಮ ಕೆಟ್ಟತನದ ಬಗ್ಗೆ ನಮಗೆ ಒಂದು ಬೀಗುವುದು, ಅದರ ಬಗ್ಗೆ ಏನೂ ಪಶ್ಚಾತ್ತಾಪ ಇಲ್ಲ. ಈ ಕೆಟ್ಟತನವೇ ತಪ್ಪಲ್ಲ, ಕೆಟ್ಟತನ ಇದ್ದು ಅದರ ಬಗ್ಗೆ ಪಶ್ಚಾತ್ತಾಪ ಪಡುವುದಿದ್ದರೆ ಅದು ಎಷ್ಟೋ ಭಾಷೆ. ಯಾಕೆಂದರೆ ಕೆಲವೊಮ್ಮೆ ಕೆಟ್ಟತನ ಒಳ್ಳೆತನ ನಮ್ಮ ಕೈ ಮೀರಿ, ನಮ್ಮ ಕೈಯಲ್ಲೇ ಇರೋಲ್ಲ ಎಷ್ಟೋ ಸಂಗತಿಗಳು. ಒಬ್ಬ ಹುಡುಗ ದುಡ್ಡು ಕದೀತಿದ್ದ, ಚಿಕ್ಕವನಿದ್ದಾಗ ಒಬ್ಬ ಹುಡುಗ. ಯಾರು ಎಲ್ಲಿ ದುಡ್ಡಿಟ್ರು ಅಲ್ಲಿ ಯಾರು ಇಲ್ಲ ಹಾಕೊಂಡು ಏನು ತೆಗೆದು ಹಾಕೊಂಡ್ಬಿಡೋನು. ನಾನು ಆ ಹುಡುಗನನ್ನು ಕರೆದೆವು, ಅಪ್ಪ ಕದಿಯೋದು ತಪ್ಪಲ್ವ? ಹೌದು. ಇಮಿಡಿಯೇಟ್ಲಿ ಕದಿಯೋದು ತಪ್ಪು, ಗೊತ್ತಿದೆ ಅವನಿಗೆ ಕದಿಯೋದು ತಪ್ಪು. ಮತ್ತೆ ಯಾಕಪ್ಪ ನೀನು ಯಾಕೆ ಕದೀತಿ? ಅಳ್ಳಿಕ್ಕೆ ಶುರು ಮಾಡ, ಜೋರು ಅತ್ತ. ಯಾಕಪ್ಪ ಅಳ್ತಿ? ಏನು ಮಾಡಲಿ, ನಾನು ಕದೀತೇನೆ ಅನ್ನೋದ್ರ ಬಗ್ಗೆ ನನಗೆ ನೋವಿದೆ, ಆದರೆ ನನಗೆ ಗೊತ್ತಿಲ್ಲದೆ ಕದೀತೇನೆ. ನಾನು ಯಾರು ಇರದೇ ಇದ್ದಾಗ ನನ್ನೇದು ದುಡ್ಡು ಕಂಡ್ರೆ ತೆಗೆದು ಕಿಸೆ ಹೋಗಿ, ಯಾಕೆ ನನಗೆ ಗೊತ್ತಿಲ್ಲ, ನನಗೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗ್ತಾ ಇಲ್ಲ, ಇದು ತಪ್ಪು ಅಂತ ನನ್ನ ಮೇಲೆ ನನಗೆ ಸಿಟ್ಟು ಬರುತ್ತೆ. ಆದ್ದರಿಂದ ಆ ತಪ್ಪು ಮಾಡುವುದೇ ತಪ್ಪಲ್ಲ, ತಪ್ಪು ಮಾಡುವುದನ್ನು ಸಮರ್ಥನೆ ಮಾಡುವುದು ತಪ್ಪು, ಅದರ ಬಗ್ಗೆ ರಿಪೆಂಟೆನ್ಸ್ ಇಲ್ಲದೆ ಇರುವುದು ತಪ್ಪು. ಅದಕ್ಕೆ ಅವನು ಹರ್ಷ ಆದ. ತಪ್ಪು ಮಾಡಿದ್ರ ಬಗ್ಗೆ ಖುಷಿ, ಆಮೇಲೆ ಇನ್ನೊಬ್ಬರ ಒಳ್ಳೆಯತನದ ಬಗ್ಗೆ ಅಸಹನೆ. ಅದನ್ನು ಏನು ಇನ್ನೊಬ್ಬರಲ್ಲಿ ಕೆಲವರು ಇರ್ತಾರೆ, ಅವರು ಇನ್ನೊಬ್ಬರ ಬಗ್ಗೆ ನೀವು ತುಂಬ ಅವರು ಒಳ್ಳೆ ಮನುಷ್ಯ ಅಂತ ಏನಾದರೂ ಒಂಚೂರು ಹೊಗಳ್ರಿ, ನೀವು ಅದೇ ಹೇಳ್ತೀರಿ ಇದು ಗೊತ್ತುಂಟ ನಿಮಗೆ ಅಂತ ಬಿಟ್ಟು ಯಾವುದಾದ್ರೂ ಒಂದು ಡಿಫೆಕ್ಟ್ ಇದ್ದದನ್ನು ಹೇಳಬೇಕು. ಇದರ ಸಮಾಧಾನ ನಿದ್ರೆ ಬರೋದಿಲ್ಲ ಅವರಿಗೆ. ಒಳ್ಳೆಯತನವನ್ನು ಒಂದು ಲಿಸ್ಟ್ ಕೊಟ್ಟ ಕೂಡಲೇ ಅದೆಲ್ಲ ಬಿಡಿ, ಇದು ಗೊತ್ತುಂಟ ನಿಮಗೆ ಅಂತ ಇದು ಯಾವುದೋ ಒಂದು ಡಿಫೆಕ್ಟನ್ನು ಹೇಳಿ ಆ ಕಡೆಗೆ ಅವರಲ್ಲಿ ಡಿಫೆಕ್ಟ್ ಇದೆ ಅಂತ ನಾನು ಕನ್ಫರ್ಮ್ ಮಾಡಿ ಹೋಗಬೇಕು. ಇಂಥವರೇ ಬಹಳ ಮಂದಿ ಇರು. ಹಾಗಾಗಿ ಅದು ಅಮರ್ಷ. ತನ್ನ ತಪ್ಪನ್ನು ಎಂದೂ ಯೋಚಿಸುವುದಿಲ್ಲ, ಇನ್ನೊಬ್ಬರ ತಪ್ಪು ಯಾವಾಗಲೂ ಅದನ್ನೇ ಹುಡುಕ್ತಾ ಇರೋದು. ಒಳ್ಳೆಯ ಅಂಶ ಇದ್ದರೆ ಅದನ್ನು ಅದು ನನಗೆ ಅಗತ್ಯ ಇಲ್ಲ. ನಿಮ್ಮ ಒಳ್ಳೆಯ ಅಂಶ ಕಟ್ಕೊಂಡು ನಾ ಏನು ಮಾಡಬೇಕು? ಅದು ನಿಮ್ಮಲ್ಲಿ ಏನಾದರೂ ಒಂದು ದೌರ್ಬಲ್ಯ ಇದ್ದರೆ ಅದನ್ನು ಪಾಯಿಂಟ್ಔಟ್ ಮಾಡಿ ಹೋಗು. ಇದು ಅಮರ್ಷ. ಆಮೇಲೆ ಮೂರನೇದು ನಮ್ಮದು ಏನು ಅಂದರೆ ಭಯ. ಭಯ ಅಂದರೆ ಏನು ಗೊತ್ತುಂಟ? ಭಯ ಅಂದರೆ ಯಾವುದೋ ಒಂದು ಕ್ರೂರ ಪ್ರಾಣಿ ಬಂತು ಅಥವಾ ಯಾರೋ ಒಬ್ಬ ದರೋಡೆಗೋರ ಬಂದು ಚೂರಿ ಹಿಡ್ಕೊಂಡು ಬಂದು ಆವಾಗಲೂ ಹೆದರಬಾರ್ದು ಅಂತ ಅರ್ಥ ಅಲ್ಲ. ಭಯ ಅಂತಂದರೆ ಯಾಕೆ ನಮಗೆ ಭಯ ಇರೋದು ಯಾಕೆ? ಈ ಕೆಲವು ಪತ್ರಿಕೆಗಳವರಿದ್ದಾರೆ, ಎಲ್ಲೋ ಜರ್ನಲಿಸಮ್ ಅಂತ ಕೇಳಿದ್ದೀನಿ, ಪೀಠ ಪತ್ರಿಕೆಗಳು ಅಂತ. ಅವ್ರದ್ದೊಂದು ಕ್ರಮ ಇರುತ್ತೆ, ಸೀದಾ ಬಂದು ಸ್ವಾಮಿ ಮುಂದಿನ ವಾರದ ಸಂಚಿಕೆಯಲ್ಲಿ ನಿಮ್ಮ ಪ್ರಣಯ ಲೀಲೆಗಳನ್ನೆಲ್ಲ ಪಬ್ಲಿಷ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅಷ್ಟಾದರೂ ಕೂಡ ಹೇಳಿದ್ರು ತಮ್ಮಯ್ಯ 10,000 ರೂಪಾಯಿ, ಎಷ್ಟು 1,00,000 ರೂಪಾಯಿ ಕೊಟ್ಟರೆ ಹಾಕೋಲ್ಲ, ಕೊಟ್ಟೇ ಬಿಡ್ತಾರೆ. ಹೀಗೆ ದುಡ್ಡು ಮಾಡುವ ಪತ್ರಿಕೆಗಳಿವೆ ಅವರಿಗೆ. ಯಾಕೆಂದರೆ ಅವರು ಪ್ರಣಯ ಲೀಲೆ ಯಾರಿಗೂ ಗೊತ್ತಾಗದ್ದು ಮಾಡಿದ್ರಿಂದ ಭಯ. ಅವ್ರು ನಿಜವಾಗಿ ಮಾಡದೇ ಇದ್ದರೆ ಹಾಕ್ತೀರಾ, ಹಾಕ್ರಿ. ಭಯ ಬರುವುದು ಯಾವಾಗಲೂ ಪಾಪ ಪ್ರಜ್ಞೆ. ನಾನು ತಪ್ಪು ಮಾಡಿರ್ತೇನೆ, ಇನ್ನೊಬ್ಬರಿಗೆ ಗೊತ್ತಾಗಬಾರದು ಅಂತ ಗುಟ್ಟಿನಲ್ಲಿ, ಅದು ನಿಮಗೆ ಗೊತ್ತಾದಾಗ ಭಯ. ಅದನ್ನು ಬಿಡುಗಡೆಗೊಳ್ಳು ಅಂದರೆ ತಪ್ಪು ಮಾಡಬೇಡ ಅಂತ ಅರ್ಥ. ಈ ಎಲ್ಲ ಕ್ವಾಲಿಟಿಗಳು ಹೇಗೆ ನಮ್ಮನ್ನು ತಿದ್ದುತ್ತಾನೆ. ಹೆದರುವಂಥ ಕೆಲಸ ಮಾಡಬೇಡ, ಹೆದರಬೇಡ. ಹರ್ಷ ಮರ್ಷ ಭಯ. ಮತ್ತು ಕೆಲವು ಭಯ ಅದನ್ನೇ ನಮಗೆ ಪಾಪ ಕೆಟ್ಟ ಕೆಲಸ ಮಾಡುವಾಗ ಅದರ ಬಗ್ಗೆ ಹೆದರಿಕೆ ಇರಬೇಕು. ಕೃಷ್ಣ ಹೇಳುವ ಭಯ ಅದಲ್ಲ. ಆಮೇಲೆ ಕೊನೆಯದು ದ್ವೇಗ. ಅದೇ ಹಿಂದೆ ಹೇಳಿದ್ದೇನೆ, ಅದು ವಿವರವಾಗಿ.
ಇನ್ನೊಬ್ಬರಲ್ಲಿ ನಾವು ಪ್ರೀತಿ ಮಾಡದೇ ಇದ್ದರೆ, ಇನ್ನೊಬ್ಬರನ್ನು ಸಂಶಯ ದೃಷ್ಟಿಯಿಂದ ನೋಡಿದರೆ ಅವರು ನಮ್ಮನ್ನು ಸಂಶಯ ದೃಷ್ಟಿಯಿಂದೇ ನೋಡ್ತಾರೆ. ಇನ್ನೊಬ್ಬರ ಬಗ್ಗೆ ನಮಗೆ ನಂಬಿಕೆ ಇಲ್ಲದಿದ್ದರೆ ಇನ್ನೊಬ್ಬರು ನಮ್ಮನ್ನು ನಂಬೋದಿಲ್ಲ. ಹಾಗಾಗಿ ಅವ್ರ ಬಗ್ಗೆ ನಮಗೆ ಉದ್ವೇಗ. ಒಂದು ಸಂಗತಿ ಸಾಮಾನ್ಯವಾಗಿ ಕೆಲವರು ಏನು ಅಂದರೆ, ಕ್ರಮ ಹೇಗೆ, ಒಬ್ಬ ಮನುಷ್ಯ ಹೊಸಬ ಬಂದ, ಹೊಸ ವ್ಯಕ್ತಿಯನ್ನು ಅವರು ಹೊಸಬರು, ಏನು ಎಂತೋ ಗೊತ್ತಿಲ್ಲ, ಸ್ವಲ್ಪ ಜಾಗ್ರತೆ ಅವ್ರ ಬಗ್ಗೆ ಅಂತ ಅಲ್ಲ. ಯಾವಾಗಲೂ ಯಾರನ್ನೇ ಆಗಲಿ ಮೊದಲು ಅಪನಂಬಿಕೆ ಅಲ್ಲ, ಮೊದಲು ನಂಬಿಕೆ. ಒಬ್ಬ ವ್ಯಕ್ತಿ ಪರಿಚಯ ಆದ ಕ್ಷಣದಿಂದ ನಂಬುವುದು ಕಷ್ಟ ಅಂತ ಸಂಶಯ ದೃಷ್ಟಿಯಿಂದ ನೋಡಿದರೆ ಯಾರೂ ನಮಗೆ ಸ್ನೇಹಿತರು. ಯಾಕಂದರೆ ಸ್ನೇಹಿತರನ್ನು ಹಾಗೆ ನೋಡೋದು ನಾವು. ಇದು ದುರ್ಯೋಧನ ಸ್ವಭಾವ ಆಯಿತು. ನ ವಿಶ್ವಸೇತ್ ಅವಿಶ್ವಸ್ತೆ ವಿಶ್ವಸ್ತೆ ನಾತಿ ವಿಶ್ವಸೇತ್ ಅಂತ. ರಾಜಕಾರಣಿಗಳು ಹೇಗಿರಬೇಕು ಅಂತನ್ನುವಂಥದ್ದು ಒಂದು ಆ ಪೊಲಿಟಿಕ್ಕಿಂಗ್ ಹೇಗಿರಬೇಕು ಅಂತ ದುರ್ಯೋಧನಿಗೆ ಒಂದು ಕ್ಲಾಸು, ಅವನು ಪಾಠ ಕೇಳಿದ್ದ. ಕಣಿಂಕ ಅಂತ ಒಳ್ಳೆ ಟೀಚರ್ ಸಿಕ್ಕಿದ್ದ. ಆ ಕಣಿಂಕ ದುರ್ಯೋಧನಿಗೆ ರಾಜಕೀಯ ಪಾಠ ಹೇಳುವಾಗ ಅವನು ಒಂದು ವಿಷಯ ಹೇಳ್ತಾನೆ, ನ ವಿಶ್ವಸೇದ್ ಅವಿಶ್ವಸ್ತೆ. ಯಾರು ನಿನ್ನನ್ನು ನಂಬೋಲ್ಲವೋ ಅವರನ್ನು ನೀನು ನಂಬಬೇಡ. ಅಲ್ಲಿಗೆ ಮುಗಿಲಿಲ್ಲ. ವಿಶ್ವಸ್ತೆ ನಾತಿ ಯಾರು ನಿನ್ನನ್ನು ನಂಬುತ್ತಾರೋ ಅವರನ್ನು ನಂಬಬೇಡ. ದಿಸ್ ಈಸ್ ಪಾಲಿಟಿಕ್ಸ್ ಅಂತ. ರಾಜಕೀಯ ಅಂದರೆ ನಂಬದೇ ಇರುವುದು, ನಂಬುವುದಲ್ಲ. ಯಾರು ನಂಬುತ್ತಾರೋ ಅವ್ರನ್ನ ನಂಬಿಸು, ಅದು ನೀನು ಅವರನ್ನು ನಂಬಬೇಡ. ಕೃಷ್ಣ ಹೇಳಿದ, ಇದು ರಾಜಕೀಯ, ಇದು ವೇದಾಂತ ಅಲ್ಲ. ವೇದಾಂತದಲ್ಲಿ ಏನು ಅಂದರೆ, ಮೊದಲು ಎಲ್ಲರನ್ನೂ ನಂಬು. ಮೊದಲು ಅಪನಂಬಿಕೆಯಿಂದಲೇ ಸ್ಟಾರ್ಟ್ ಆಗೋದಲ್ಲ. ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣ ಅವರನ್ನು ನಂಬು. ಅವರು ನಿನಗೆ ಮೋಸ ಮಾಡಿದರೆ ಮತ್ತೆ ಅಪನಂಬಿಕೆ, ಅಲ್ಲಿ ತನಕವೂ ನಂಬಬೇಕು. ನಮಗೆ ನಂಬಿಕೆಗೆ ದ್ರೋಹ ಆಗುವ ತನಕವೂ ವ್ಯಕ್ತಿಯನ್ನು ನಂಬಿಕೆಯಿಂದ ನೋಡಬೇಕು ಹೊರತು ಮೊದಲು ಅಪನಂಬಿಕೆಯಿಂದ ನೋಡುವುದಲ್ಲ. ಅದರಿಂದ ಉದ್ವೇಗ ಅನ್ನೋದು ಅಪನಂಬಿಕೆಯಿಂದ ಬರುವುದು. ನಾವು ಇನ್ನೊಬ್ಬರ ಬಗ್ಗೆ ನಂಬಿಕೆ ತಾಳದೇ ಇದ್ದರೆ ಇನ್ನೊಬ್ಬರು ನಮ್ಮ ಬಗ್ಗೆ ಎಂದೂ ನಂಬೋದಿಲ್ಲ. ಅದು ಕಡೆಗೆ ದುರ್ಯೋಧನನ ಧೋರಣೆಯೇ ಆಗುತ್ತೆ. ನ ವಿಶ್ವಸೇದ್ ಅವಿಶ್ವಸ್ತೆ ವಿಶ್ವಸ್ತೆ ನಾತಿ ವಿಶ್ವಸೇದ್. ಅವನಿಗೆ ಅದರಿಂದ ಆದದ್ದು ಸಮಸ್ಯೆ ನೋಡಿ ದುರ್ಯೋಧನನ ಪಾಡು ಏನಾಯಿತು. ಭೀಷ್ಮಾಚಾರ್ಯರನ್ನು ಸೇನಾಪತಿಯಾಗಿ ಮಾಡಿದ. ಆದರೆ ಭೀಷ್ಮಾಚಾರ್ಯ ಮೇಲೆ ನಂಬಿಕೆ ಇಲ್ಲ. ಈ ಭೀಷ್ಮಾಚಾರ್ಯರು ಮುಂಚಿನಿಂದ ಪಾಂಡವರ ಮೇಲೆ ಹೆಚ್ಚು ಪ್ರೀತಿ ಮಾಡಿದವರು. ನನ್ನ ಪರವಾಗಿ ಇವರು ಕೆಲಸ ಮಾಡ್ತಾರೆ ಅಂತ ಏನು ಗ್ಯಾರಂಟಿ ಅಂತ ಒಳಗೊಂದು ಸಂಶಯ. ನೋಡಿ, ನನ್ನ ಸೇನಾಪತಿಯ ಮೇಲೆ ನನಗೆ ನಂಬಿಕೆ ಇಲ್ಲ, ನಾನು ಹೇಗೆ ಯುದ್ಧ ನಿರ್ವಹಣೆ ಮಾಡಬೇಕು? ಇದು ದುರ್ಯೋಧನ ಸಮಸ್ಯೆ. ಅದಕ್ಕೇನು ಮಾಡಿದೆ ಗೊತ್ತುಂಟ? ಆಚಾರ್ಯ ಉಪಸಂಗಮ್ಯ ರಾಜ ವಚನಮಬ್ರವೀತ್. ದ್ರೋಣಾಚಾರ್ಯ ಹತ್ರ ಹೋದ. ಸೇನಾಪತಿಗಳು ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ ಹತ್ರ ಹೋದ. ಸ್ವಲ್ಪ ಜಾಗ್ರತೆ, ಭೀಷ್ಮಾಚಾರ್ಯ ಮೇಲೆ ಒಂದು ಕಣ್ಣಿಟ್ಬಿಡಿ ಅಂತ ದ್ರೋಣಾಚಾರ್ಯ ಹತ್ರ ಹೇಳಿದ. ಈ ದ್ರೋಣಾಚಾರ್ಯ ಮೇಲೆ ಆದರೂ ನಂಬಿಕೆ ಉಂಟು, ಅದು ಇಲ್ಲಿ ಯಾರ ಹತ್ರ ಹೇಳಬೇಕು? ಈ ಗತಿ ಏನು ಅಂತ. ಯಾರನ್ನು ನಂಬದ ಮನುಷ್ಯ ಹೇಗೆ ಬದುಕಬೇಕು? ಯಾರ ಮೇಲೂ ನಂಬಿಕೆ ಇಲ್ಲ. ಪ್ರತಿಯೊಬ್ಬರು ಇವ್ರು ನಮಗೆ ಮೋಸ ಮಾಡಿಬಿಟ್ರೆ, ಇವ್ರು ನನಗೆ ಮೋಸ ಮಾಡಿಬಿಟ್ರೆ. ಅಂಥ ಪ್ರಸಂಗದಲ್ಲಿಯೂ ಅವನು ಒಬ್ಬನನ್ನು ನಂಬಿದ್ದ, ಇವನನ್ನು ನಂಬಬಹುದು ಅಂತ ಕಾರಣ. ಮತ್ತು ಎಲ್ಲರ ಮೇಲೂ ಸಂಶಯ ಅವನಿಗೆ, ಯಾರನ್ನು ನಂಬಲಿಕ್ಕಾಗೋಲ್ಲ ಅಂತ ಹೇಳಿಕೊಂಡೇ ಬದುಕಿದವ. ಆದರೆ ಅವನನ್ನು ಎಲ್ಲರೂ ನಂಬಬೇಕು ಅಂತ ಡಿಮಾಂಡ್ ಮಾಡಿದ. ಕೃಷ್ಣ ಹೇಳ್ತಾನೆ, ದುರ್ಯೋಧನನ ಅಧಪಾತಕ್ಕೆ ಕಾರಣವೇ ಈ ಅಪನಂಬಿಕೆ. ಯಾರ ಮೇಲೂ ಅವನಿಗೆ ನಂಬಿಕೆ ಇಲ್ಲ, ಪ್ರೀತಿ ಇಲ್ಲ. ಎಲ್ಲರನ್ನು ಸಂಶಯ ದೃಷ್ಟಿಯಿಂದ ಕಂಡ, ಸರ್ವನಾಶ ಮಾಡಿಕೊಂಡ. ಆದ್ದರಿಂದ ಪ್ರೀತಿಯನ್ನು ಹಂಚು, ಪ್ರೀತಿಯನ್ನು ಪಡೆ, ಪ್ರೀತಿಯನ್ನು ಕೊಡು. ಉದ್ವೇಗದಿಂದ ಮುಗಿಯುತ್ತ. ಈ ಹರ್ಷ ಅಮರ್ಷ ಭಯೋದ್ವೇಗೈ ಯೋ ಮುಕ್ತಃ ಸಚ ಮೇ ಪ್ರಿಯ. ಅವನು ನನಗೆ ಪ್ರಿಯ. ಈ ರೀತಿ ಜೀವನದಲ್ಲಿ ಇಂಥ ನಮ್ಮ ಸ್ವಭಾವದಲ್ಲಿರತಕ್ಕಂಥ ದುರ್ಗುಣಗಳನ್ನೆಲ್ಲ ಕಳ್ಕೊಂಡವನು ಸಚ ಅಂದರೆ ಇಲ್ಲಿ ಹಿಂದೆ ಹೇಳಿದ್ದನ್ನು ಸೇರಿಸ್ಕೋಬೇಕು. ಭಕ್ತಶ್ಚ, ನನ್ನಲ್ಲಿ ಭಕ್ತನಾದವ, ನನಗೆ ಪ್ರಿಯನಾದವ. ಆಮೇಲೆ ಅನಪೇಕ್ಷ ಶುಚಿ ದಕ್ಷ ಉದಾಸೀನ ಗತವ್ಯಥ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ ಅಂತ ಮುಂದಿನ ಶ್ಲೋಕದಲ್ಲಿ. ಅನಪೇಕ್ಷ, ಆನಂದವಾಗಿರಬೇಕಾಗಿದ್ದರೆ ಅಪೇಕ್ಷ ಶುಚಿ ದಕ್ಷ ಉದಾಸೀನ ಗತವ್ಯಥ ಸರ್ವಾರಂಭ ಪರಿತ್ಯಾಗಿ
ಯೋ ಮದ್ಭಕ್ತ ಸಮೇ ಪ್ರಿಯ. ಅವನು ಕೊನೆಗೆ ಪ್ರತಿ ಶ್ಲೋಕದಲ್ಲೂ ಕೊನೆಗೆ ಕನ್ಕ್ಲೂಷನ್ ಯೋ ಮದ್ಭಕ್ತ ಸಮೇ ಪ್ರಿಯ. ನನ್ನಲ್ಲಿ ಭಕ್ತಿ ಇದ್ದವನು ನನಗೆ ಪ್ರಿಯ. ಆ ಭಕ್ತಿಗೆ ಪೂರಕವಾಗಿರ್ತಕ್ಕಂಥ ಕ್ವಾಲಿಟಿಗಳನ್ನು ಒಂದೊಂದು ಶ್ಲೋಕದಲ್ಲೇ ಬೇರೆ 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 ಹೇಳಿ ಅವನು ಈ ಶ್ಲೋಕದಲ್ಲಿ ಹೇಳ್ತಕ್ಕಂಥ ಗುಣಗಳು ನೋಡಿ. ಅನಪೇಕ್ಷ, ಶುಚಿ, ದಕ್ಷ, ಉದಾಸೀನ, ಗತವ್ಯಥ, ಸರ್ವಾರಂಭ ಪರಿತ್ಯಾಗಿ. ಭಕ್ತಿಯ ಜೊತೆಗೆ ಇರಬೇಕಾದಂಥ 6 ಗುಣಗಳನ್ನು, ಕ್ವಾಲಿಟಿಗಳನ್ನು ಹೇಳ್ತಾರೆ. ಒಂದು ಅನಪೇಕ್ಷ ಅಂತ, ಯಾವುದನ್ನೂ ಕೂಡ ಅದು ಬೇಕಿತ್ತು ಇದು ಬೇಕಿತ್ತು ಅಂತ ಡಿಮ್ಯಾಂಡ್ ಮಾಡಿಕೊಂಡು ಬಯಸ್ತಾ ಬದುಕನ್ನು ಹಾಳು ಮಾಡಿಕೋಬೇಡ. ಯಾಕೆಂದರೆ ದಿಸ್ ಈಸ್ ವೆರಿ ಬ್ಯೂಟಿಫುಲ್ ಥಿಂಗ್. ನಾವು ಬಯಸಿದರೆ ಏನು ಗೊತ್ತುಂಟ, ಬಯಸಿದ್ದು ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸಿಗದೇ ಇದ್ದಾಗ ಏನಾಗುತ್ತೆ, ಡಿಸಪಾಯಿಂಟ್ಮೆಂಟಿಂದ ಡಿಪ್ರೆಷನು. ಸೊ ಮೆಂಟಲಿ ಡಿಪ್ರೆಷನಿಗೆ ಹೋಗ್ತೇವೆ ನಾವು ಬಯಕೆ ಹೆಚ್ಚಾದ ಹಾಗೆ ಡಿಸಪಾಯಿಂಟ್ಮೆಂಟ್ಸ್ ಹೆಚ್ಚು, ಡಿಪ್ರೆಷನ್ನು ಹೆಚ್ಚು. ಅದಕ್ಕೆ ಏನು ಅಂದರೆ, ಏನು ಸಿಕ್ಕಿತೋ ಅದು ಇದು ಬೇಕು ಅಂತ ನಾನು ಬಯಸೋದಿಲ್ಲ ಅಂದ್ಕೊಂಡು ಡಿಸಪಾಯಿಂಟ್ಮೆಂಟು ಇಲ್ಲ, ಡಿಪ್ರೆಷನು ಇಲ್ಲ ಅಂತ ಮನಸ್ಸನ್ನು ಇಂಟ್ಯಾಕ್ಟಾಗಿ ಇಟ್ಟುಕೊಳ್ಳಲಿಕ್ಕೆ ಒಳ್ಳೆಯ ಉಪಾಯ ಅಂದರೆ ನಾವು ಬಯಸಿದ್ದು ಸಿಗೋಲ್ಲ ಅಂತ ಗೊತ್ತಿದೆ. ಹಾಗಾಗಿ ಏನು ಮಾಡಬೇಕು ಗೊತ್ತುಂಟ, ಬಯಸಬಾರ್ದು. ಯಾಕೆಂದರೆ ಬಯಸಿ ಸಿಗೋಲ್ಲ, ಸಿಗದೆ ಅಂದರೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಮತ್ತು ಬಯಸಿದ್ದು ಸಿಗೋಲ್ಲ, ಸಿಕ್ಕಿದ್ದನ್ನು ಬಯಸು, ಅದು ಅನಪೇಕ್ಷ. ಏನು ಸಿಕ್ಕಿತೋ ಅದನ್ನು ಇಷ್ಟಪಡು. ಒಂದು ದಿವಸ ಒಳ್ಳೆ ರಾಜಭೋಜನ ಔತಣದ ಊಟ ಸಿಕ್ಕಿತು, ಖುಷಿಪಡು. ಒಂದು ದಿವಸ ಸಿಗಲಿಲ್ಲ, ಏನೋ ಒಂದು ಸಿಕ್ಕಿತು, ಹಣ್ಣು ಹಂಪಡು, ಅದು ಸಂತೋಷಪಡು. ಜಡಭರತನಿಗೆ ಒಂದು ಕಥೆ. ಜಡಭರತ ಭಾಗವತದಲ್ಲಿ ಬರ್ತಕ್ಕ ಬಹಳ, ಒಂದು ಕಾಲದಲ್ಲಿ ದೇಶದ ಚಕ್ರವರ್ತಿಯಾಗಿ, ಭರತ ಚಕ್ರವರ್ತಿಯಾಗಿ ಆಳಿದವ. ಮತ್ತೊಮ್ಮೆ ಒಬ್ಬ ಬಡ ಬ್ರಾಹ್ಮಣನ ಮಗನಾಗಿ ಹುಟ್ಟಿದ. ಅವನಿಗೆ ಏನು ಮಾಡ್ತಾ ಇದ್ದರು ಊರಿನವರು ಅಂತನ್ನೋದನ್ನು ಹೇಳ್ತಾರೆ ಭಾಗವತದಲ್ಲಿ. ಅವನು ಯಾವುದನ್ನು ಅಂಥದ್ದು ಬೇಕು ಇಂಥದ್ದು ಬೇಕು ಅಂತ ಕೇಳ್ತಿರ್ಲಿಲ್ಲ. ಯಾರು ಏನು ಹೇಳಿದ್ರು ಮಾಡ್ತಿದ್ದ. ಜನರಿಗೆ ಭಾಳ ಅನುಕೂಲ ಆಯಿತು. ಏನಾದರೂ ಒಂದು ಲಗೇಜ್ ಒಂದು ಕಡೆಯಿಂದ ಸಾಗಿಸ್ಬೇಕಾದ್ರೆ, ಬಾರೋ ಇಲ್ಲಿ ಹೊತ್ಕೊ, ತಲೆಯನ್ನು ಹೊತ್ಕೊಂಡ. ಎಲ್ಲಿ ತನಕ ಹೊತ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ಹೊತ್ಕೊಂಡ, ಅಲ್ಲಿ ಇಟ್ಟ ಹೋದ, ದುಡ್ಡು ಹೇಳ್ದಿರಲಿಲ್ಲ. ಹಾಗಾಗಿ ಜನರಿಗೆ ಭಾರಿ ಖುಷಿ ಅವನಂದರೆ. ಧರ್ಮ ಕೆಲಸ ಆಗುತ್ತಲ್ಲ. ಆಮೇಲೆ ಮನೆಯಲ್ಲಿ ಸಾಮಾನು ಇರುತ್ತೆ, ಹಣ್ಣು ಹಂಪಲು ತರ್ತೇವೆ ನಾವು ಮಕ್ಕಳಿಗೆ ಅಂತ. ತಂದದ್ದು ಕೊಳ್ತು ಹೋಗುತ್ತೆ ಕೆಲವು. ಏನು ಮಾಡ್ತಿತ್ತು ಅಂತ ಗೊತ್ತಾ, ಕೊಳ್ತಾರೆ, ಬಿಸಾಡ್ ಬೇಡ, ಅದು ಆ ಜಡಭರತ ಬರುತ್ತೆ, ಅದಕ್ಕೆ ಹೋಗಿ ಹಾಕುವ. ಅದು ಇವನಿಗೆ ಸಾಮಾನು ಹೊರಲಿಕ್ಕೆ ಬೇಕು, ತಿನ್ನಲಿಕ್ಕಾಗುವ, ಅದು ಆ ಜಡಭರತ ಬರುತ್ತೆ, ಅದಕ್ಕೆ ಕೊಟ್ಟು ಬಿಡುವ, ಹಾಳು ಮಾಡಬೇಡಿ ಅಂತ. ಅದನ್ನು ಬಿಸಾಡಬಾರ್ದು, ಕೊಳ್ತು ಹೋದನ್ನು ಮಕ್ಕಳು ತಿನ್ನಬಾರ್ದು, ಮತ್ತು ಆ ಜಡಭರತ ತಿಂತಾರೆ. ಅವನಿಗೆ ಕೊಡ್ತಿದ್ದಂತೆ, ಸಂತೋಷವಾಗಿ ತಿಂತಿದ್ದಂತೆ ಅವನು. ಇದು ಅನಪೇಕ್ಷ. ಏನು ಕೊಟ್ಟರೆ ಅದನ್ನು ತಿಂದ್ಬಿಡೋದು. ಅದು ಯಾಕೆ ಕೊಟ್ರಿ, ಇದು ಯಾಕೆ ಕೊಟ್ರಿ, ಅದು ಬೇಕಿತ್ತು ಇದು ಬೇಕಿತ್ತು ಅಂತಿಲ್ಲ. ಜೀವನದಲ್ಲಿ ಅತ್ಯಂತ ಆನಂದವಾದ ಸ್ಥಿತಿ ಅಂದರೆ ಏನನ್ನು ಬಯಸದೆ ಬದುಕೋದು. ನಮ್ಮ ಎಲ್ಲ ದುಃಖಗಳಿಗೆ, ಎಲ್ಲ ಟೆನ್ಷನ್ಗಳಿಗೆ, ಉದ್ವೇಗ, ಭಯ, ಅಮರ್ಷ, ಹರ್ಷ ಎಲ್ಲಕ್ಕೂ ಕಾರಣ ಅಪೇಕ್ಷೆ, ಬಯಕೆ. ಅದು ಬೇಕಿತ್ತು ಇಲ್ಲ, ಇದು ಬೇಕಿತ್ತು ಇಲ್ಲ, ಅದಕ್ಕೆ ಏನಾದರೂ ಮಾಡಬಾರದು ಮಾಡಬೇಕು, ಅದು ಹರ್ಷ ಆಯಿತು. ಅದು ಇನ್ನೊಬ್ಬರಲ್ಲಿ ಇದೆ, ನಮ್ಮಲ್ಲಿಲ್ಲ, ಅಮರ್ಷ ಆಯಿತು. ಅಯ್ಯೋ ಅದನ್ನು ಮಾಡಿಬಿಟ್ರೆ, ಏನಾದರೂ ಗೊತ್ತಾಗ್ಬಿಟ್ರೆ ಡಿಪಾರ್ಟ್ಮೆಂಟ್ಗೆ ಅಥವಾ ಪೊಲೀಸರಿಗೆ ಕಾನೂನಲ್ಲಿ ಸಿಕ್ಕಾಕೋತೇನೆ, ಜೈಲಿಗೆ ಹೋಗಬೇಕಾಗತ್ತೆ, ಭಯ ಆಯಿತು. ಇದೆಲ್ಲವೂ ಕೂಡ ಈ ಹರ್ಷ, ಅಮರ್ಷ, ಭಯ, ಉದ್ವೇಗದ ಹಿಂದೆ ಇರುವುದೇನು ಗೊತ್ತುಂಟ, ನಮ್ಮ ಬೇಕುಗಳ ಪಟ್ಟಿ, ಮುಗಿಯದ ಪಟ್ಟಿ. ಅದು ಬೇಕುಗಳ ಪಟ್ಟಿ ಬೆಳೆದ ಹಾಗೆ ಹರ್ಷ, ಅಮರ್ಷ, ಭಯ, ಉದ್ವೇಗ ನಿರಂತರ. ಅದಕ್ಕಂದ ಕೃಷ್ಣ, ಭಾಳ ಸುಲಭ ಇದೆ ಇದು, ಯಾಕೆ ತಲೆ ಬಿಸಿ ಮಾಡಿಕೊಳ್ತೀರಿ? ಏನು ಸಿಕ್ಕಿತೋ ಅದನ್ನು ಇಷ್ಟಪಡು. ಏನು ಇಷ್ಟಪಡ್ತೀಯೋ ಅದು ಸಿಗೋಲ್ಲ. ಸಿಕ್ಕಿದ್ದಲ್ಲಿ ಸಂತೋಷವನ್ನು ಅನುಭವಿಸು. ಅದು ಬೇಕು ಅಂತ ಡಿಮಾಂಡ್ ಮಾಡಿ ಮತ್ತಷ್ಟು ಡಿಪ್ರೆಷನಿಗೆ ಹೋಗಬೇಡ. ಅನಪೇಕ್ಷ. ಇದರ ಪರಾಕಾಷ್ಠೆ ಅಂತಂದರೆ ಸಿಲೋಂಚ ವೃತ್ತಿ ಅಂತ ಇತ್ತು ಹಿಂದೆ. ಇದು ಅನಪೇಕ್ಷೆಯ ಪರಾಕಾಷ್ಠೆ. ಹಿಂದೆ ಈ ರೀತಿ ಬದುಕುತ್ತಿದ್ದರು, ಸಿಲೋಂಚ ವೃತ್ತಿ ಅಂತ. ಸಿಲೋಂಚ ವೃತ್ತಿ ಅಂದರೆ ಏನು ಗೊತ್ತಾ,
ಯಾರು ಏನು ಕೊಟ್ಟರೂ ತೆಗೆದುಕೊಳ್ಳದೇ ಇರು. ನೀವೇನಾದರೂ ಕೊಟ್ಟರೂ ತಗೊಳ್ಳಿಕ್ಕಿಲ್ಲ, ಕೇಳಲಿಕ್ಕಿಲ್ಲ ಆಯ್ತಲ್ಲ, ಕೊಟ್ಟರೂ ತಗೊಳ್ಳಿಕ್ಕಿಲ್ಲ. ಮತ್ತು ಬದುಕುವುದು ಹೇಗೆ? ಸಿಲೊಂಚ. ಸಿಲೊಂಚ ಅಂದರೆ ಕಾಡಿನಲ್ಲಿ ಮರಗಳಿರ್ತವೆ. ಆ ಮರಗಳಲ್ಲಿ ಬೇಕಾದಷ್ಟು ಹಣ್ಣುಗಳು ಹಣ್ಣಾಗಿ ಬಿದ್ದು ಕೊಳೆತು ಹೋಗ್ತವೆ. ವೇಸ್ಟ್, ಯಾರಿಗೂ ಉಪಯೋಗ ಆಗದೆ ವೇಸ್ಟ್ ಆಗುವ ಪದಾರ್ಥ. ಅಂಥದ್ದನ್ನು ಅಂದರೆ ಜನರಿಗೆ ಉಪಯೋಗ ಬೀಳುವ ಹಣ್ಣನ್ನು ನಿಮ್ಮ ಮನೆಯಲ್ಲಿ ನೀವು ತಂದದ್ದನ್ನು ನನಗೆ ಕೊಟ್ಟರೆ ನಾನು ತಗೊಳ್ಳೋದು. ಕಾಡಿನಲ್ಲಿ ಅದು ಯಾರಿಗೂ ಉಪಯೋಗ ಇಲ್ಲದೆ ಬಿದ್ದು ಹೋಗುವಂಥದ್ದು. ಅದು ಯಾವ ಬಿದ್ದು ಹೋಗುತ್ತೆ? ಹಕ್ಕಿಗಳು ತಿಂದು ಹೆಚ್ಚಾದ್ದು ಬೀಳೋದು. ಹಕ್ಕಿಗಳಿಗೂ ಕೂಡ ಭಾರ ಆಗಬಾರ್ದು, ಹಕ್ಕಿಗಳಿಗೂ ಬೇಡ, ಯಾವ ಪ್ರಾಣಿಗೂ ಬೇಡಾಗಿ ಎಕ್ಸೆಸ್ ಆಗಿ ಉಳಿದಂಥ ಆಹಾರ ಉಂಟಲ್ಲ ಅದನ್ನು ಮಾತ್ರ ಸೇವಿಸಿ ಬದುಕುತ್ತೇನೆ ಅಂತ ಜೀವನ ಮಾಡ್ತಿದ್ರು ಹಿಂದೆ. ಅದು ಸಿಲೋಂಚ ವೃತ್ತಿ ಅಂತ ಹೆಸರು ಅದಕ್ಕೆ. ಆಮೇಲೆ ಇಲ್ಲಿ ಸ್ವಲ್ಪ ಗ್ರಾಮಗಳಲ್ಲಿ ನಗರಗಳಲ್ಲಿ ವಾಸ ಮಾಡುವಲ್ಲಿ ಅವರಿಗೆ ಹಣ್ಣಾಯ್ತಲ್ಲ, ಅದು ಬಿಟ್ಟರೆ ಬೇಸಾಯ ಮಾಡ್ತಾರೆ. ಬೇಸಾಯ ಮಾಡಿ ಬೆಳೆ ಬೆಳೆಸ್ತಾರೆ. ಬೆಳೆ ಬೆಳೆಸಿ ಅದನ್ನು ತೆನೆ ಬಿಟ್ಟ ಮೇಲೆ ಅಕ್ಕಿಯೋ ಗೋಧಿಯೋ ಏನೇ ಇರಲಿ, ಕಾಳು ಬೆಳೆ ಏನೋ ಬೆಳೆಸ್ತಾರೆ. ಕಟಾವು ಮಾಡಿ ಕೊಂಡು ಹೋಗ್ತಾರೆ. ಕಟಾವು ಮಾಡಿ ಕೊಂಡು ಹೋದ ಮೇಲೆ ಕಟಾವು ಮಾಡುವಾಗ ಕೆಲವು ಉದುರಿ ಬಿದ್ದಿರ್ತವೆ ಗದ್ದೆಯಲ್ಲಿ, ಅದನ್ನು ಮತ್ತೆ ಅವರು ಕೊಂಡು ಹೋಗೋಲ್ಲ. ಸೊ ಕಟಾವು ಮಾಡಿ ಆ ಗದ್ದೆಯ ಯಜಮಾನ ತನ್ನ ಮನೆಗೆ ಸಾಗಿಸಿದ ಮೇಲೆ ಗದ್ದೆಯಲ್ಲಿ ಉದುರಿ ಬಿದ್ದದ್ದನ್ನು ಹೆಕ್ಕಿ ತಂದು ತಿನ್ನುವುದು ಮತ್ತು ಹಕ್ಕಿಗಳೂ ತಿಂದು ಉಳಿದಂಥ ಹಣ್ಣು ಹಂಪಲುಗಳನ್ನು ಮರಗಳಲ್ಲಿ ಆಯ್ದು ತಿನ್ನುವುದು. ಇದಕ್ಕೆ ಸಿಲೋಂಚ ವೃತ್ತಿ ಅಂತ ಹೆಸರು. ಅದು ಬಿಟ್ಟು ಇನ್ನೇನನ್ನೂ ಕೂಡ ಯಾರು ಕೊಟ್ಟರೂ ತಗೊಳ್ತೇವೆ. ಯಾರಾದರೂ ನಿಮಗೆ ಯಾಕೆ ಸ್ವಾಮಿ ಎಷ್ಟು ಕಷ್ಟಪಡ್ತೀರಿ, ನಿಮಗೆ ಒಂದು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟೊಂದು ಚೆಕ್ ಕೊಟ್ಟು ಬಿಡ್ತೀನಿ, ನೀವು ಅಂಗಡಿಗೆ ಸಾಮಾನು ತಂದು ತಿಂತೀರಿ, ತಗೊಳ್ತಿರಲಿಲ್ಲ. ನೋಡಿ, ಋಷಿಕೇಶದಲ್ಲಿ ಶಿವಾನಂದ ಆಶ್ರಮ ಇತ್ತು. ಈಗಲೂ ಆಶ್ರಮ ಇದೆ, ಶಿವಾನಂದರು ಇಲ್ಲ. ಆ ಮನುಷ್ಯ ತಮಿಳ್ನಾಡಿನ ಒಬ್ಬ ಡಾಕ್ಟ್ರು. ಆತ ಏನೋ ವೈರಾಗ್ಯ ಬಂತು, ಪ್ರಾಯ ತುಂಬ ಜಗಳ ಮಾಡೋ ಹೆಂಡತಿ ಇದ್ಲು, ವೈರಾಗ್ಯ ಬಂದೋಯ್ತು ಸಂಸಾರ, ಇದ್ರೆ ಬರೋಲ್ಲ ಅಷ್ಟು ಬೇಗ. ವೈರಾಗ್ಯ ಬಂತು, ಹೋಗಿ ಹಿಮಾಲಯದಲ್ಲಿ ಕೂತ್ಬಿಟ್ರು. ಹಿಮಾಲಯದಲ್ಲಿ ಕೂತ್ಬಿಟ್ರು, ಒಳ್ಳೆಯ ಕೆಲಸ ಮಾಡಿದರು, ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರ ವೇದಾಂತ ಸಾಧನೆ ಅದೆಲ್ಲ ಬಿಡಿ, ಆದರೆ ಅವರು ಸೋಷಿಯಲಿ ಅವರು ಒಳ್ಳೆಯ. ಯಾರು ಯಾತ್ರಿಕರು ಬಂದರೂ, ಎಷ್ಟು ಸಾವಿರ ಜನ ಬಂದರೂ ಅನ್ನದಾನ ಮಾಡಿ ಊಟಕ್ಕೆ ಹಾಕಿ ದುಡ್ಡು ತೊಗೊಳ್ತಿರಲಿಲ್ಲ. ದುಡ್ಡು ಇಷ್ಟು ಒಂದು ಊಟ ಮಾಡಿದ್ದಕ್ಕೆ ಇಷ್ಟು ಕಾಣಿಕೆ ಇಲ್ಲ. ಯಾರಾದರೂ ಕಾಣಿಕೆ ಡಬ್ಬಿಗೆ ಹಾಕಿ ಹೋದರೆ ಹೋಗ್ಬೋದು, ಇಷ್ಟು ಹಾಕಬೇಕು ಅಂತ ಹೇಳ್ತಿರಲಿಲ್ಲ. ಇದನ್ನು ನೋಡಿ ಒಬ್ಬರು ನಮ್ಮ ದೇಶದ ಅತ್ಯಂತ ದೊಡ್ಡ ಶ್ರೀಮಂತರು, ಈ ಬಿರ್ಲಾ ಟಾಟಾ ಗ್ರೂಪಿಗೆ ಸೇರಿದವರು, ಯಾರು ಅಂತ ನನಗೀಗ ಸರಿಯಾಗಿ ನೆನಪಿಲ್ಲ, ಅವರಿಗೊಂದು ಬ್ಲ್ಯಾಂಕ್ ಚೆಕ್ ಕಳಿಸಿಕೊಟ್ಟು, ನೀವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ, ಸಾವಿರಾರು ಜನ ಯಾತ್ರಾರ್ಥಿಗಳಿಗೆ ನಿತ್ಯ ಅನ್ನದಾನ ಮಾಡ್ತಾ ಇದ್ದೀರಿ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಗೊತ್ತಿದೆ ನಮಗೆ, ನೀವು ಈ ಬರೀ ಡಬ್ಬಿ ಕಾಣಿಕೆ ಡಬ್ಬಿ ಕಲೆಕ್ಷನ್ನಲ್ಲಿ ನೀವು ಅನ್ನದಾನ ಮಾಡ್ತಾ ಇದ್ದೀರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಡ್ರಾ ಮಾಡಿ ಅಂತ ಬ್ಲ್ಯಾಂಕ್ ಚೆಕ್ ಕಳಿಸಿಕೊಟ್ರು. ಶಿವಾನಂದರು ಆ ಬ್ಲ್ಯಾಂಕ್ ಚೆಕ್ಕನ್ನು ಹಾಗೆ ವಾಪಸ್ ಕಳಿಸಿದರು, ನನಗೆ ಬೇಡ. ನನಗೆ ನಿಮ್ಮ ಈ ದೊಡ್ಡ ಮೊತ್ತದ ಕಾಣಿಕೆ ಬೇಡ. ಸಾಮಾನ್ಯ ಜನರು ಉಂಡು ಸಂತೋಷದಿಂದ ಹಾಕುವ 10 ಪೈಸೆ 50 ಪೈಸೆ ₹1 ಏನಿದೆ ಆ ದುಡ್ಡಿನಲ್ಲೇ ಅನ್ನದಾನ ಮಾಡ್ತೀನಿ ನಾನು, ನನಗೆ ಲಂಸಮ್ ಕಾಂಟ್ರಿಬ್ಯೂಷನ್ ಬೇಡ ಅಂತ ವಾಪಸ್ ಕಳಿಸಿದ್ರು. ಇದು ಅನಪೇಕ್ಷೆ. ಅಪೇಕ್ಷೆ ಇದ್ದರೆ ಈಗ ಯಾರಾದರೂ ಕೊಡೋಲ್ಲ, ನಮಗೆ ಕೊಟ್ಟಿದ್ರೆ ಏನು ಮಾಡ್ತಿದ್ದೇವೆ ನಾವು, ವಾಪಸ್ ಕಳಿಸ್ತಿದ್ದೇವೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಡ್ರಾ ಮಾಡಿ ಅಂತ ಹೇಳಿ ಕೊಟ್ಬಿಟ್ರೆ ಯಾರು ವಾಪಸ್ ಕಳಿಸ್ತಾರೆ? ಎಷ್ಟು ಬೇಕು ಅಂತ ಮಕ್ಕಳನ್ನು ಕರೆದು, ಅದು ನನಗಾಯಿತು, ಇನ್ನು 3 ತಲೆಮಾರಿಗೆ ಎಷ್ಟು ಬೇಕಾದಿತ್ತು ಹೇಳ್ರಿ, ಅಷ್ಟು ಬರೋದು ಡ್ರಾ ಮಾಡಿಬಿಡೋಣ. ನನಗೆಲ್ಲ ನನ್ನ ನಂತರ ಮಗನಿಗೆ ಮೊಮ್ಮಗನಿಗೆ ಮರಿಮೊಮ್ಮಗನಿಗೆ ಆಗುವಷ್ಟು ಡ್ರಾ ಮಾಡಿಬಿಡುವ, ಇಟ್ಟು ಫಿಕ್ಸೆಡ್ ಇಟ್ಟುಬಿಡುವ ಅಂತ ಕಾಣ್ತಿತ್ತು. ಅವರು ವಾಪಸ್ ಕಳಿಸಿಬಿಟ್ರು. ಅದು ಅಂಥ ನಿರಪೇಕ್ಷತೆ ರಾಜಕೀಯದಲ್ಲಿ ಅಂಥ ವ್ಯಕ್ತಿ ಒಬ್ಬರಿದ್ದರು ನಮ್ಮ ದೇಶದಲ್ಲಿ. ಪ್ರಾಯ ಬಹಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ನಮ್ಮ ದೇಶವನ್ನು ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಗಿ
ಈ ಬಿಡಿಗಾಸಿಲ್ಲದ ಒಬ್ಬ ಬಡವ ಪ್ರೈಮ್ ಮಿನಿಸ್ಟರ್ ಆಗಿ ದೇಶವನ್ನು ಆಳಿದರು. ಬಹಳ ಚೆನ್ನಾಗಿ ಆಡಳಿತ ನಡೆಯಿತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು. ಆ ಮನುಷ್ಯ ಸಾಯುವಾಗ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅವ್ರ ಮನೆ ಡೆಪಾಸಿಟ್ನಲ್ಲಿ ದುಡ್ಡಿರಲಿಲ್ಲ. ಪ್ರೈಮ್ ಮಿನಿಸ್ಟರ್ ಆಗಿ ಸತ್ತರು. ಅವರು ಒಂದು ಸರ್ತಿ ಇದು ನಿಜವಾಗಿ ನಡೆದ ಕತೆ. ಅವರ ಆತ್ಮೀಯರನ್ನು ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ಕರ್ನಾಟಕದವರನ್ನು ಆತ್ಮೀಯರನ್ನು ಡಿಸ್ಕಸ್ ಮಾಡಲಿಕ್ಕೆ ಡೆಲ್ಲಿಗೆ ಬನ್ನಿ ಅಂತ ಕಾಗದ ಬರೆದರು. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಪ್ರೈಮ್ ಮಿನಿಸ್ಟರ್ ಆಗಿದ್ದ. ಇವರು ಹೋದರು, ಡೆಲ್ಲಿಗೆ ಹೋದರು. ಡೆಲ್ಲಿಗೆ ಹೋಗಿ ನಾನು ಬಂದಿದ್ದೀನಿ. ಅವರು ಫೋನ್ನಲ್ಲಿ ಹೇಳಿದರು 12 ಗಂಟೆ ರಾತ್ರಿ ಮೇಲೆ ಬನ್ನಿ, ಯಾಕಂದರೆ ಅಷ್ಟು ಸಮಯಕ್ಕೂ ನಾನು ಬಿಸಿ ಇರ್ತೇನೆ. ಯಾರೋ ಫಾರಿನರ್ಸು, ವಿಸಿಟರ್ಸು, ಗೆಸ್ಟುಗಳು, ಏನೇನೋ ಕೆಲಸಗಳಿರ್ತವೆ ರಾಜಕೀಯ. ನಾನು ಫ್ರೀ ಆಗೋದು 12 ಗಂಟೆ ಆದರೆ ನಿರಾತಂಕ ನಾವು ಕೂತು ಮಾತಾಡಬಹುದು. 12 ಗಂಟೆ ರಾತ್ರಿ ಮನೆಗಲ್ಲ, ಆಫೀಸಿಗೆ ಬನ್ನಿ. ಇವರು 12 ಗಂಟೆ ರಾತ್ರಿ ಆಫೀಸಿಗೆ ಹೋದರು. ಆಫೀಸಿಗೆ ಹೋದಾಗ ಅವರು ಎಲ್ಲ ಅವ್ರ ಆಫೀಸಿನ ಕೆಲಸ ಬಂದವರದ್ದು ಯೋಗಕ್ಷೇಮ ಎಲ್ಲ ಮುಗಿಸಿ ಜಸ್ಟ್ ಊಟ ಕೂತಿದ್ರು. 2 ರೊಟ್ಟಿ ತಟ್ಟೆಯಲ್ಲಿ ಹಾಕಿ. ಇವರು ಹೋದಾಗ ಅವರು ಹೇಳಿದ ಮಾತು, ಅದು ಅವರ ಹತ್ರ ಮಾತಾಡಿದ ಆ ವ್ಯಕ್ತಿಯೇ ನನಗೆ ಹೇಳಿದ ಸಂಗತಿ ಇದು. ಹೋದಾಗ ಹೇಳಿದ ಮಾತು, ಬನ್ನಿ, ಭಾರತದ ಪ್ರಧಾನಮಂತ್ರಿ ಹಳಸಿದ ರೊಟ್ಟಿ ತಿಂತಾ ಇದ್ದಾರೆ, ಬನ್ನಿ. ಅಂಥವರು ಇದ್ದರು ರಾಜಕಾರಣಿಗಳು. ಯಾವತ್ತೋ ಮನೆಯಿಂದ ಕಳಿಸಿಕೊಟ್ಟಿದ್ದಾರೆ. ಸಂಜೆ 12 ಗಂಟೆ ರಾತ್ರಿಗೆ ತಿಂಡಿಗೆ ಬಿಡುವಾಯಿತು. ಅದಕ್ಕೆ ಅವರು ಹೇಳಿದ ಮಾತು, ಭಾರತದ ಪ್ರಧಾನಮಂತ್ರಿ ಹಳಸಿದ ರೊಟ್ಟಿ ತಿಂತಾ ಇದ್ದಾರೆ, ಬನ್ನಿ. 5 ಪೈಸೆ ರಾಜಕೀಯದ ಲಾಭ ಪಡೆಯದೆ ದೇಶಕ್ಕೋಸ್ಕರ ದೇಹ ಕೊಟ್ಟ ಜೀವ ಅಂಥವರು. ಅದನ್ನು ಕೃಷ್ಣ ಹೇಳುವುದು, ಅನಪೇಕ್ಷ. ನಮಗೆ ಅಂಥ ಆಸೆ ಇಲ್ಲದ ಸ್ಥಿತಿಗೆ ನಾವು ಮುಟ್ಟಬೇಕಾಗಿದ್ದರೆ ಇನ್ನೊಂದು ಏನು ಬೇಕು ಅಂದರೆ ಶುಚಿಶಿ ಅಂತ, ಸ್ವಚ್ಛತೆ ಬೇಕು. ಮನಸ್ಸು ನಿರ್ಮಲವಾಗಿರಬೇಕು, ನಿರಾಳವಾಗಿರಬೇಕು. ಮನಸ್ಸಿನಲ್ಲಿ ಕೊಳಕು ತುಂಬಿದ್ದರೆ ಅಪೇಕ್ಷೆಗಳು ಬಂದೇ ಬರುತ್ತೆ. ಅದರಿಂದ ಆಲ್ವೇಸ್ ಬಿ ಮೆಂಟಲಿ ಪ್ಯೂರ್. ಯಾವ ಕೆಟ್ಟ ಯೋಚನೆಯೂ ತಲೆ ಒಳಗೆ ತುಂಬದೆ ಸ್ವಚ್ಛವಾಗಿ ಬದುಕು, ಏನನ್ನು ಬಯಸಬೇಡ. ಅದೇ ನಿಜವಾದ ಜಾಣತನ ಅಂತ. ದಕ್ಷ. ನಿಜವಾದ ಜಾಣರು ಯಾರು ಅಂದರೆ ಯಾವ ಕೆಟ್ಟ ಯೋಚನೆಯನ್ನು ತಲೆಗೆ ತಂದುಕೊಳ್ಳದೆ, ಏನನ್ನು ಬಯಸದೆ ನಿರಾಳವಾಗಿ ಬಯಸುವರು, ಆನಂದವಾಗಿ ಬದುಕುತ್ತಾರೆ, ಯಾವ ಸಮಸ್ಯೆಯೂ ಇಲ್ಲ. ಅಂಥವರೇ ನಿಜವಾದ ಜಾಣರು. ಅವರು ದಕ್ಷರು. ಅಂದರೆ ಹೇಗೆ ಬದುಕಬೇಕು ಅನ್ನುವಂಥ ಬದುಕಿನ ಜಾಣತನ ಇರುವವರು. ಅಂಥವರನ್ನು ನಾನು ಇಷ್ಟಪಡ್ತೀನಿ. ಸಮಯಪ್ರಿಯ ಅಂತ ಇನ್ನೂ ಇದೆ. ನಾನು ಅನಪೇಕ್ಷ, ಶುಚಿ, ದಕ್ಷ 6 ಗುಣಗಳನ್ನು ಇದರಲ್ಲಿ ಹೇಳಿದ್ದಾರೆ. ಅದನ್ನು ನಾನು 3 ಗುಣಗಳನ್ನು ಇವತ್ತು ನಿಮ್ಮ ಮುಂದೆ ವಿಶ್ಲೇಷಿಸಿದೆ. ನಾವು ಇವತ್ತಿನ ಅವಧಿ ಮುಕ್ತಾಯ ಆಗ್ತಾ ಇದೆ. ಮತ್ತೆ ನಾಳೆ ಸೇರಿದಾಗ ಕೃಷ್ಣ ಹೇಳಿರ್ತಕ್ಕಂಥ ಮುಂದಿನ ಗುಣಗಳ ಬಗ್ಗೆ ಚಿಂತನೆ ಮಾಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು.